ನರಸಿಂಹಣ್ಣ ತರವಲ್ಲ ತಾಗಿ ನಿನ್ನ ಹಲೋ ಹಲೋ ನಿಮ್ಮ ಅವ್ನ್ ಅಲೋಗ್ರ ಪುಣ್ಯಕ ನೀನ್ ತಾಯಿನಾಕ ಎಲ್ಗೋಗ್ ಬಿದ್ ಬಂದಣ ನಿಮ್ಮ ಅವ್ನ್ ದೇಗ್ಸಾಗ ಹೋಗಿ ಬಿದ್ದು ಬಂದೆ. ತರವಲ್ಲ ತಾಗಿ ನಿನ್ನ ತಂಬೋರೆ ತಾರ ಪರದೆ ಬಾರಿಸಾದೇರೋ ತಂಬೋರೆ. ಆ ಹಲೋ ಹೊಟ್ಟೆಲ್ಲ ಕೆಸರಾಗಿ ಹೋಗಿ. ಹಲೋ ನಿಮ್ಮ ಅಮ್ಮನ್ ಕೈ ಬೆಳಿ ಏ ಅಡೇ ನಮ್ಮ ಅಪ್ಪ ಬಂದೈತ್ ನೋಡಿ ಮಾತಾಡ್ತದೆ ಕೊಡ್ತೀನಿ ದುಡ್ಡು ಇಸ್ಕೊಂಡೋಗಿ ಬರೇಳ್ರಿ ಅನ್ನು. ಹಲೋ ನಿಮ್ ಉತ್ತಮ್ರ ನೀವು ನಿಮ್ಮ ಫೋನ್ ತಾಯಿನಾಕೆ ಲೇ ಕಾಸು ಇಸ್ಕೊಂಡೋಗಿ ಬಾರ್ಲ ಬರೀ ಲೇ. ನೀನು ಶಾರ್ಟ್ ಹಾಕ್ಸ ಮತ್ತೆ ಕುಡಿದ್ಕೊಂತಿದ್ಯಲ್ಲ. ಲೇ ಕಾಸು ಇಸ್ಕೊಂಡೋಗಿ ಬಾರೋ ನರಸಿಂಹ. ಬಟ್ಟೆ ಎಲ್ಲ ಅರ್ದು ಕುಂತವೆ. ಲೇ ನರಸಿಂಹವು ಎಲ್ ಬಿದ್ದಲ್ಲ? ಚಟ ತಾರೆ ತಪ್ಪಿದ್ದೆ. ಕುಡ್ದಿದ್ದೇನೋ ಅಲ್ಲ ಕುಡ್ದು ಗಾಡಿ ಓಡಿಸ್ತಿದ್ದಲ್ಲ. ಲೇ ಥೋ ನೀನ ವಾಲಸ್ ನನ್ನ ಮಗ ನೀನು ಎಲ್ಲಿ ಬುದ್ಧಿ ಕಲಿತೀಯ ಬಾ. ಎಲ್ಲಿ ಕುಡ್ದು ನರಸಿಂಹ? ಲೇ ನರಸಿಂಹ ಏನ್ ಇದು 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 ಉದಯ ವಾರ್ತೆ ಹೇಳ್ದಂಗೆ ಹೇಳ್ತೀರಾ ನೀವು? ಯಾರಮ್ಮ ನೀವು? ನಾನ್ರಿ ಲಲ್ಲಿ. ನಿನ್ ತಾಯಿನ ಹೋಗತ್ತೆ ನಮ್ಮ ನಾನು ಇದು ಯಾರೋ ಮದುವೆ ಆಡ್ರು ನಮ್ ಮನೆಗ್ ಗಂಡ ಬರ್ತಾರ. ನಿಮ್ಮ ಹಲೋ ಹಲೋ ನಮಸ್ತೆ. ಗುರುಭ್ಯೋ ನಮಃ. ಹಲೋ ಹಲೋ ಗುರುಭ್ಯೋ ನಮಃ. ಗುರುಗಳಾದ ಸಚ್ಚಿದಾನಂದ ಸ್ವಾಮಿಗಳು ಮಾತಾಡ್ತಾರೆ. ಒಂದ್ ನಿಮಿಷ ನೀವು ಏನು ಯಾವುದೇ ನೀವು ಹಣವನ್ನು ಸಂಗ್ರಹಿಸಬೇಕಾಗಿಲ್ಲ, ಉಚಿತವಾಗಿ ನಿಮ್ಗೆ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಾರೆ. ಇಂಗ್ಲಿಷ್ನಾಗ ಹೇಳಿ ಗೊತ್ತಾಗಲ್ಲ. ಆಯ್ತು ನೋಡಿ, ಗುರುಗಳಾದಂತ ಸಚ್ಚಿದಾನಂದ ಮಹಾಪ್ರಭುಗಳು ಮಾತಾಡ್ತಾರೆ. ಹಲೋ ಹಲೋ ಸ್ವಾಮಿ ನಮಸ್ತೆ. ನಮಸ್ಕಾರ. ನೋಡಪ್ಪ, ನಾವು ಸಚ್ಚಿದಾನಂದ ಸ್ವಾಮಿಗಳು ಅಂತ ಮಾತಾಡ್ತಾ ಇರೋದು. ಆಯ್ತು. ಕಟೀಲು ದುರ್ಗಾ ಪರಮೇಶ್ವರಿ ಆಶೀರ್ವಾದದಿಂದ ನಿಮ್ಮ ಸಮಸ್ಯೆಗಳು ಏನೇ ಇರ್ಲಿ, ದಾಂಪತ್ಯ ಕಲಹ, ಸ್ತ್ರೀ ವಶೀಕರಣ, ಆಮೇಲೆ ಕೋರ್ಟ್ ಕೇಸು, ಇದೇನೇ ಇರ್ಲಿ ನಾನು ನಿಮ್ಗೆ ಕೇವಲ 5 ದಿವಸದಲ್ಲಿ ಪರಿಹಾರ ಮಾಡ್ಕೊಡ್ತೀನಿ. ಯಾವುದೇ ಒಂದು ವೆಚ್ಚವನ್ನು ಭರಿಸೋದಿಲ್ಲ. ಆಯ್ತಾ? ನಿಮ್ಮ ಹೆಸರೇನಪ್ಪ? ನಮ್ಮ ಹೆಸರು ನರಸಿಂಹರಾಜು ಅಂತ. ನರಸಿಂಹರಾಜು. ಯಾವ ರಾಶಿ? ವೃಶ್ಚಿಕ ರಾಶಿ. ನರಸಿಂಹರಾಜು. ಓಂ ಸಾತಾಯ ಬೋಯ್ ನಮಃ. ನೋಡಪ್ಪ, ನಿನ್ಗೆ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದೀಯಾ. ಈಗ ನೀನ್ ಚೆನ್ನಾಗಿರ್ಬೇಕು ಅನ್ನೋದು ಬೇಕಾದ್ರೆ ಜನಗಳ ದೃಷ್ಟಿ ನಿನಗೆ ಜಾಸ್ತಿ ಆಗ್ಬಿಟ್ಟಿದೆ. ಸತ್ಯ ಅಲ್ವಾ? ಜನಗಳ ದೃಷ್ಟಿ ನಾನು ಇದು ಗಂಡಸು ಸ್ವಾಮಿ ನರಸಿಂಹರಾಜು. ಗೊತ್ತಾಯ್ತು. ಜನಗಳದು ದೃಷ್ಟಿ ಅಂತ ಅಂದ್ರೆ ನಿನ್ಗೆ ಅಕ್ಕಪಕ್ಕದವರು ಇವನು ತುಂಬಾ ಮುಂದುವರೆದ್ ಬಿಡ್ತಾವನಲ್ಲ, ಇವನ್ಗೆ ಹೆಂಗನ ಮಾಡಿ ನಾವು ಹಾಳು ಮಾಡ್ಬೇಕು ಅನ್ನೋದೊಂದು ಜನಗಳು ನಿನ್ಗೆ. ಮನೆಯಲ್ಲಿ ಯಾವಾಗ್ಲೂ ಗಲಾಟೆ, ಹೆಂಡತಿಗೂ ನಿಮ್ಗೂ ಸಖತ್ತು ಗಲಾಟೆ. ಇದು ಒಂದೇ ಸಮಕ್ಕೆ ಇದು ನಾಯಿಗಳು ಹೋಗ್ತಾರಲ್ಲ ಜನತದ ಮಳೆಗೆ ಬೊಗಳ್ತಾವಲ್ಲ, ಹಂಗ್ ಬೊಗಳ್ತಾರೆ ಮನೆಗೆ. ಯಾವಾಗ್ಲೂ ಕಯ ಕಯ ಅಂತ ಇರ್ತಾರೆ. ನೋಡಪ್ಪ, ನಿನ್ಗೆ ಅದು ಮಕ್ಳು ನಿಮ್ಗೆ ಮಾತಿಗೆ ಮರ್ಯಾದೆ ಕೊಡಲ್ಲ. ಊರಲ್ಲಿ ನಿನ್ಗೆ ಆಗ್ದಿಲ್ದವ್ರು ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ನರಸಿಂಹಣ್ಣ ಅಂತಾರೆ. ಹಿಂದೆ ನಿನ್ಗೆ ಮಾಡ್ಬೇಕಾದ್ ಮಾಡ್ತಾರೆ ಎಲ್ಲ. ಆಯ್ತಾ? ತಾಯಿ ಅನುಗ್ರಹದಿಂದ ನಿನಗೆಲ್ಲ ಪರಿಹಾರ ಮಾಡ್ಕೊಡ್ತೀನಿ. ನೀನೇನು ನಮ್ಗೇನು ನಾವು ದುಡ್ಡು ವೆಚ್ಚ ಏನು ಬರ್ಸೋದಿಲ್ಲ.
ನಿನ್ಗೆ ಒಟ್ನಾಗೆ ಎಲ್ಲ ಹೆಲ್ಪ್ ಮಾಡ್ಕೊಡ್ತೀನಪ್ಪ, ನಮ್ ಕೈಲಾದ ಸಹಾಯ ಮಾಡ್ಕೊಡ್ತೀವಿ ನಾವು. ನಮ್ಗೆ ಒಂದ್ ಇದು ಆಗ್ಬೇಕಲ್ರ, ಏನ್ ಹೇಳಪ್ಪ? ಮನೇದು ಒಂಚೂರು ಮನೇದು ಆಗ್ಬೇಕು ಸ್ವಾಮಿ. ನಾನು ಪೂಜೆ ಮಾಡಿ ನಿಮ್ಗೊಂದು ವಸ್ತು ಕಳಿಸ್ಕೊಡ್ತೀನಿ. ಓ ಅದನ್ನ ಮನೇಲಿ ಇಕ್ಕೊಂಡು 42 ದಿವಸದಲ್ಲಿ ಹಾ. ನೀನೇನು ಅನ್ಕೊಂಡಿದ್ಯಾ, ನಿನ್ಗೇನೇನು ಎಲ್ಲ ಅಡ್ಡದಾರಿ ಎಲ್ಲ ಇದ್ ಮಾಡಿ ನಿನ್ಗೆ ಯಾರ್ಯಾರು ತೊಂದ್ರೆ ಕೊಡ್ತಾರೋ ಅವ್ರೆಲ್ಲ ಅವ್ರವ್ರ ಪಾಡಿಗೆ ಅವ್ರವರೇ ಸುಮ್ನಾಗ್ತಾರೆ. ಆಯ್ತು ಸ್ವಾಮಿ. ಆಯ್ತಾ? ಹಾ. ನಿಂಗೆ ಯಾರೋ ಏನು ತೊಂದ್ರೆ ಕೊಡಲ್ಲ. ನೀನು ತುಂಬಾ ಕಷ್ಟಪಟ್ಟು ಜೀವನದಲ್ಲಿ ಮನೆ ಕಟ್ಟಬೇಕು, ನಾನು ಜೀವನದಲ್ಲಿ ಇದ್ ಮಾಡ್ಬೇಕು, ನಿನ್ಗೆ ಒಂದು ಆಭರಣ ಹಾಕಬೇಕು ಅಂತ ಶೋಕಿ ಬೇರೆ ಇದೆ ನಿನ್ಗೆ, ಅಲ್ವಾ? ಹ್ಞೂ ಸ್ವಾಮಿ, ಆಭರಣ ಒಲೆ ಇಟ್ಕೊಂಡಿದ್ದೀನಿ. ಅಲ್ಲಲ್ಲ, ನಿನ್ಗೆ ಆಭರಣಗಳು ಹಾಕಬೇಕು, ಜನಗಳಿಗೆ ತೋರ್ಸ್ಕೊಬೇಕು ಅನ್ನೋದು ನಿನ್ಗಿದು. ಓ ಓ ಹಂಗಾಗಿ ಆಮೇಲೆ ನೀನು ಕಾಮ ಕ್ರೋಧ ಎಲ್ಲ ನಿಮ್ಗೆ ಜಾಸ್ತಿ ಇದೆಯಲ್ಲಪ್ಪ ನಿನ್ಗೆ. ಹಂಗಂದ್ರೆ ಗೊತ್ತಾಗಲ್ಲ. ಅಲ್ಲ, ನಿನಗೆ ಇದು ರಾತ್ರಿ ಹೊತ್ತು ಸಂಭೋಗ ಮಾಡೋದಕ್ಕೆ ಹೆಂಡತಿ ಜೊತೆಗೆ ತುಂಬಾ ಆಸೆ, ಬೇರೆ ಪರಸ್ತ್ರೀ ಜೊತೆಗೆಲ್ಲ. ಅದಕ್ಕೆ ನಿಮ್ ಮನೆಯವರು ಒಪ್ತಾ ಇಲ್ಲ ನಿನ್ಗೆ, ಅಲ್ವಾ? ಹ್ಞೂ ಸ್ವಾಮಿ. ಅಲ್ಲ, ಹಲೋ, ಹಲೋ. ನಿನ್ನ ಮಡದಿ ಜೊತೆಗೆ ರಾತ್ರಿ ಹೊತ್ತು ನೀನು ಸಂಭೋಗ ಮಾಡಕ್ಕೆ ಅವ್ರ ತುಂಬಾ ಆಸೆ. ಏನ್ ಸ್ವಾಮಿ? ರಾತ್ರಿ ಹೊತ್ತು ಓ ಹೆಂಡತಿ ಜೊತೆಗೆ ಸಂಭೋಗ ಮಾಡಕ್ಕೆ, ಅವ್ರ ಜೊತೆ ಇರಕ್ಕೆ ನಿನ್ಗೆ ಆಸೆ. ಹ್ಞೂ ಸ್ವಾಮಿ. ಆದ್ರೆ ನೀನ್ ಹೆಂಡತಿ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಇಲ್ರ ಏನ್ಕೆ? ಅದೇ ಇದು ಯಾವ್ದ ಮಳೆಗೆ ನಾಯಿ ಬಡ್ಕೊಂತಾವಲ್ರ, ಆ ಟೈಪ್ ಬಡ್ಕೊಂತಾರೆ ಯಾವಾಗ್ಲೂ. ಒಟ್ನಾಗೆ ನಿನ್ಗೆ ಬೇರೆ ಪರಿಸ್ಥಿತಿ ಸಂಬಂಧ ಎಲ್ಲ ಇದೆಯಲ್ಲಪ್ಪ? ಇಲ್ರ ಇಲ್ಲ ಇಲ್ಲ ಇದೆ ಅಂತ ಗೊತ್ತಾಗ್ತಾ ಇದೆ ನಮ್ಗೆ. ಇಲ್ರ ಸ್ವಾಮಿ. ಅವ್ರ ಹೆಸರು 3 ಅಕ್ಷರದಿಂದ ಬರುತ್ತೆ ನೋಡು, ಅವ್ರ ಹೆಸರು ಜೊತೆ ನೀನು ಸಂಬಂಧ ಮಡಿಕೊಂಡಿದೀಯ. ಏನ್ ಸ್ವಾಮಿ? ಆ ಹೆಂಗ್ಸಿನ 3 ಅಕ್ಷರ ಬರುತ್ತೆ, ಹಾ. ಆ ಹೆಂಗ್ಸಿನ ಜೊತೆ ನೀನ್ ಸಂಬಂಧ ಮಡಿಕೊಂಡಿದೀಯ. ಬೇಕಾದ್ರೆ ಯಾರು ಅಂತ ಹೇಳು ಅಂದ್ರೆ ಹೆಸರು ಹೇಳ್ಬಿಡ್ತೀನಿ ಬೇಕಾರೆ. ಅದೇನೋ ಎಲ್ಲ ಇವಾಗ ನೀವು ಸ್ವಾಮಿಗಳು ನೀವು ಏನೋ ತಪ್ಪು ಮಾಡಿರಲ್ರ, ಹಂಗೇನೋ ತಪ್ಪಾಗಿರ್ಬೋದು. ಅಲ್ಲ, ಅದು ಮನುಷ್ಯ ತಪ್ಪು ಮಾಡ್ದೇನೆ ಇನ್ಯಾರು ಮಾಡಕ್ಕಾಗುತ್ತೆ? ಮನುಷ್ಯ ಮಾಡ್ಬೇಕಾಗಿರೋದು, ಕರೆಕ್ಟ್ ಅಲ್ವಾ? ನಾವ್ ಅದನ್ನ ತಪ್ಪು ಅಂತ ಹೇಳೋದಕ್ಕಾಗಲ್ಲ. ನೀನು ಆ 3 ಅಕ್ಷರ ಇದೆಯಲ್ಲ, ಹೆಂಗ್ಸಿನ ಜೊತೆ ಸಂಬಂಧ ಮಡಿಕೊಂಡಿದೆ, ಅದು ನಿಮ್ ಮನೆಯವ್ರಿಗೇನು ಗೊತ್ತಾಗಿಲ್ಲ, ಗುಟ್ಟುವಾಗಿ ನಡೆಸ್ತಾ ಇದೆಯಲ್ವಾ? ಅದನ್ನೇನಿದಲ್ಲ ಸ್ವಾಮಿ, ಅದು ಇದು ಮೊನ್ನೆ ವಿರಾಟ್ ಕೊಹ್ಲಿ 200 ಚಿಲ್ಲರೆ ರನ್ ಹೊಡೆದ, ಆಮೇಲೆ 91 ಜಡೇಜಾ ಹೊಡೆದ, 6 ಹೊಡೆದ ಅಂತ, ಆಮೇಲೆ ಇದು ಎಲೆಕ್ಷನ್ ಲೀಡ್ ಆಗಿರ್ತಿದೀವಿ ಅಂತ ಅದನ್ನ ಹೇಳ್ಕೊಳದ ಸ್ವಾಮಿ, ಪೇಪರ್ಗೆ ತಪ್ಪೈತ ಸಾರ್ ಅದ ಮಾಡ್ತಾ ಇದ್ದೀವಿ. ಏನ್ ಆತರ ಮಾತಾಡ್ತಿದ್ಯಪ್ಪ? ನಾನು ನಿನ್ನ ಲಲ್ಲಿ ಬಾಕ್ಸ್ ಸಬ್ಸ್ಕ್ರೈಬ್ ಮಾಡಿ. ದೇವಸ್ಥಾನಕ್ಕೆ ಹೋಗ್ಬೇಡ, ಹೋಗಿ ಯಾರೋ ಪುಣ್ಯಾತ್ಮ ಇವ್ನು ಯಾರು ಸತ್ತೋಗಿರೋದು? ಸಿದ್ಧಾರ್ಥ ಅಲ್ಲ, ಆ ಟೈಪ್ ಮಾಡ್ಕೊಂಡ್ಬಿಡು. ದೇವಸ್ಥಾನಕ್ಕೆ ನಾವು ಹೋಗ್ತೀವಿ, ನಾವು ಬದುಕಿರೋರು. ನಾಳಿಕೆ ಅಮಾವಾಸ್ಯೆ ಇಬ್ರು ಯಾವ್ದನ್ನ ದೇವಸ್ಥಾನಕ್ಕೆ ಹೋಗಿ ಸಿಗಂದೂರ್ಗೆ ಕಾರ್ ಮಾಡ್ತೀನಿ, ಸಿಗಂದೂರ್ಗನ ಹೋಗ್ ಬರೋಣ ಅಂದ್ರೆ ಯಾಕೋ ಟೈಮೇ ಸರಿಯಾಗಿಲ್ಲ. ಇವ್ರು ಬಂದ್ ಗಲಾಟೆ ಮಾಡ್ತಾನೆ ಅವ್ರೆ. ಅವ್ರು ಗಲಾಟೆ ಮಾಡ್ತಾರೆ ಅಂದ್ರೆ ನೀನ್ ಕೊಟ್ಟಿರೋ ಸದರ ಅಂತ ಗಲಾಟೆ ಮಾಡ್ತಾರೆ, ಅವ್ರ ದುಡ್ಡೆಲ್ಲ ಯಾಕೆ ಇಸ್ಕೊಳಕ್ ಹೋಗ್ತೀಯ? ಇಲ್ಲ, ಅವಾಗ ಮಾಡಿದಷ್ಟೇ, ಇವಾಗೆಲ್ಲ ಬಿಟ್ಬಿಟ್ಟಿದೀನಿ ಅದನ್ನ. ಆಯ್ತು, ಹೋಗ್ಬಿಟ್ಟು ನಿಮ್ ಮನೆಯವ್ರಿಗೆ ಫೋನ್ ಮಾಡ್ಬಿಟ್ಟು ಕರ್ಕೊಂಡು ಹೋಗು. ನೀನ್ ಅವೆಲ್ಲ ಬಿಡು ಅಂದ್ರೆ ನೀನ್ ಬಾ. ನೀನ್ ಬರ್ತೀಯಾ? ಇಲ್ಲ, ನಾನ್ ಬರಲ್ಲ. ಇಲ್ಲ, ಬಾ, ಹೋಗ್ಬಿಟ್ಟು ಬರೋಣ. ನೋಡಿ, ನಿನ್ನೆ ನರಸಿಂಹಸ್ವಾಮಿ ಮೇಲೆ ಬರ್ಲಿಲ್ಲ ಅಂದ್ರೆ ಒಳ್ಳೇದು. ನಾಳೆ ಯಾವ ಕತೆ? ಬೆಳಗ್ಗೆ. ಹಲೋ ಹಲೋ, ಇದು ನಾಳೆ ಏನ್ರ ಶ್ರಾವಣನ? ಹಲೋ, ಮಗ ಕಪ್ಪು ಆಗ್ಬಿಟ್ಟು ನೀರ್ ಮೇಲೆ ಹೆಣ್ಣು ಸಾಕಿದ್ರು. ಹಲೋ, ಅದ್ರ ಮೇಲೆ ಬಿದ್ದವ್ರಲ್ಲ ಹಲೋ ಮಗ ಇವ್ರು. ಹಲೋ ಹಲೋ, ನರಸಿಂಹಸ್ವಾಮಿ ಮೇಲೆ ನನ್ನ ಜೊತೆ ಬರ್ಲಿಲ್ಲ. ನರಸಿಂಹಸ್ವಾಮಿ ಮೇಲೆ ಆಣೆ.
ನಿನ್ಗೇನ ಸಿಕ್ಕಿಕ್ ಹಿಡ್ದೈತೇನಮ್ಮ? ಯಾಕೆ ಅಂದ್ರೆ ನನಗೆ ಇಷ್ಟ ಬಂದಾಗ ನಾನು ನರಸೀಪುರಮ್ಗೆ ಹೋಗ್ತೀನಿ, ಧರ್ಮಸ್ಥಳ ಮಂಜುನಾಥಸ್ವಾಮಿಗೆ ಹೋಗ್ತೀನಿ, ಚಿಕ್ಕಂದೂರ್ಗೆ ಹೋಗ್ತೀನಿ, ಕೊಲ್ಲೂರ್ಗೆ ಹೋಗ್ತೀನಿ. ಅದಕ್ಕೆ ಕಟ್ಟಿ ಅಲ್ಲ ನಿನ್ಗೇನಾಗಬೇಕಾಯ್ತು? ಅಲ್ಲ ನೀವ್ ಬರ್ಲಿಲ್ಲ ಅಂದ್ರೆ ಮಂಜುನಾಥ್ ನನ್ನ ಜೊತೆಗೆ ಅಂದ್ರೆ ಶುಭ ನುಡಿಯ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲ ಮಾಮ ಅನ್ನಂಗಿದ್ದು ಏನ್ ಸ್ವಾಮಿ ಇವ್ರು? ಇವ್ರು ಹೇಳ್ತೇನೆ ನೀವು ಹೇಳಿ ಏನು ಮಾಡಲ್ಲ. ಇವ್ ಮಾನ ಮರ್ಯಾದಿಲ್ಲ ಇವಕ್ಕೆ. ನಾವೆಲ್ಲೂ ಮಾತಾಡ್ಕೊಡಲ್ಲ. ಇವನು ಅಮ್ಮಂಗ ಯಾವ ಜನ್ಮದ ಕರ್ಮ ಮಾಡಿದ್ನು ನಾನು? ಹಲೋ ಹಲೋ, ಕೊಟ್ರೆ ಸಾದ್ರಲ್ಲ ಸ್ವಾಮಿ, ನಮ್ಗೆ ಹೆಂಗ್ ಗೊತ್ತಿವ್ರು ಯಾರು ಅನ್ನೋದು? ನಮ್ಗೆ ಕೊಡು ಅಪ್ಪರಿ ಫೋನ್ ಕೊಡು. ಗಾಳಿ ಸ್ವಾಮಿ ಅಪ್ಪರಿ ಕೊಡು. ಒಂದೇ ಒಂದು ಮಾತಾಡ್ಕೊಳ್ಳಿ ಸ್ವಾಮಿ. ನೋಡಿ ಎಲ್ಲ ಎದ್ರಿಕೊಂಡು ಹೊಡೆಯಕ್ತಾರೆ ತಾಯಿನ ಮುಂದೆಯಿಂದ. ಕೊಡು ಅಪ್ಪರಿಗೆ ಫೋನ್ ಕೊಡು. ನಮ್ಮ ಮಾವಾರ ಅವರು ಅಪ್ಪರ ಅಲ್ಲಿ ಎದ್ರಿಕೊಂಡು ಮನೆ ತಗ ಹೋದ್ರು. ನಮ್ಮ ಮಾವಾರ ಅವರು ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ರು ಅಂತ ಓಡ್ಬಿಟ್ರು. ಅವ್ರು ಫೋನ್ ಕೊಡಕ್ ಹೋಗ್ತೀವಿ. ವ್ಯಾಪಾರ ಮಾಡೋದು ಬಿಟ್ಟು ಹೊಡೆದ್ರು. ಏನ್ ವ್ಯಾಪಾರ ಮಾಡಕ್ ಬರ್ತಾರೆ? ಏನೋ ನಮ್ ವ್ಯಾಪಾರನು ಕಳಿತಲ್ಲ ನೀನು. ಎಣ್ಣೆ ಹೊಡಿಯಕ್ ಬರ್ತಾರ ನಿಮ್ಮ ಹತ್ರ? ಈಗ ನೀವು ನಾಳೆಗ್ ಹೊಲ್ಡನ ಅಂದ್ರೆ ಅಮಾವಾಸ್ಯೆಗೆ ನೋಡು, ಅಮಾವಾಸ್ಯೆಗನ ಹೋಗು, ಪೌರ್ಣಮಿಗನ ಹೋಗು, ನೀನ್ ಎಲ್ಲಿಗನ ಹೋಗು, ನನ್ಗೇನು ಫೋನ್ ಮಾಡ್ಬೇಡ ನೀವು. ನೋಡು, ನೀನು ಯಾವನೇ ಅವನ ಜೊತೆ ಹೋಗಿದ್ರೆ ನಿನ್ಗೆ ಯಾಕೆ ಫೋನ್ ಮಾಡ್ತಿದ್ದೆ? ಐ ಲವ್ ಯು ಅಂದ್ರೆ ಐ ಲವ್ ಯು ಟು. ಈಗಿನ್ನ ನಾವು ಯಾರ ಬಿಟ್ಟು ಹೋಗ್ಯವನ್ ಈಗಿನ್ನ ಅಲ್ಲಿ ತಿರ್ಗ ಶುರು ಹಚ್ಕೊಂಡ. ಇಲ್ಲ, ನಾನು ಕೂಗಾಡ್ದೆ ಅಂದ್ರೆ ಚೆನ್ನಾಗ್ ಕೂಗಾಡ್ದೆ. ಒಳ್ಳೇದಾಗ್ಲಿ. ನನ್ ಫೋನ್ ಮಾಡ್ಬೇಡಿ, ನಾವೆಲ್ಲ ಇದು ಚೀಟಿ ತಗ ಹೋಗ್ತಾ ಇದ್ವಿ. ಇಷ್ಟೊತ್ತಿಗೆ ಚೀಟಿ ಇಷ್ಟೊತ್ತಿಗೆ ಚೀಟಿ ಬಾ ಅಂದ್ರೆ ಇವತ್ತು ಬಂದು ಲವ್ ಮಾಡ್ಬೋದಾಗಿತ್ತು ಇಬ್ರು ಬಂದಿದ್ರೆ. ಏನ್ ಕರ್ಮ. ಎಲ್ಲಿದ್ಯಪ್ಪ? ಹಲೋ, ನಾನು ಮಂಚ ಕಣಕ್ಕ. ಯಾಕೋ ಲಲಿತಂಗೆ ಕೈ ಕಾಲು ಆಡ್ತಿಲ್ಲ ಕಣಪ್ಪ. ಸುಮ್ನೆ ಸುಸ್ತಾಗಿ ಬಿದ್ದೋಗ್ಬಿಟ್ಟವಳೆ. ಬಾ ಮನೆ ಹತ್ರ ಜಲ್ದಿ. ಮಗ 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 ನಿಮ್ ಮಗು ಯಾಕೆ ಕೈ ಕಾಲು ಆಡ್ತಾ ಇಲ್ಲ ನೋಡು. ಮಗ ಹಲೋ, ಇಲ್ಲ ಕೇಳಿಲ್ಲ. ನಿಮ್ ಮಗು ಯಾಕೆ ಕೈ ಕಾಲು ಆಡ್ತಾ ಇಲ್ಲ? ಹಲೋ ಹಲೋ, ಯಾಕೆ ಎಷ್ಟೊತ್ತು ಯಾವಾಗಿಂದ? ನಿಮ್ ಮೌಂಗಲ್ಲಪ್ಪ, ನನ್ ಮಗಳು ಲಲಿತಂಗೆ. ಹಲೋ, ಅದು ಕೈ ಕಾಲ ಆಗ್ತದೆ. ನಾನೇನ್ ಮಾಡೋಲ್ಲ ಅಲ್ಲಿ. ಬಾರಂದ್ರೆ ಬಾ, ಆಸ್ಪತ್ರೆ ಕರ್ಕೊಂಡು ಹೋಗೋಣ ಬಾರಪ್ಪ. ನಮ್ಮನ್ನ ಇಡೀ ಕರ್ನಾಟಕಗೆ ಭಾರತ ದೇಶನೇ ನೋಡ್ದಂಗ್ ಮಾಡಿದ್ಯಾ. ನಾನು ನಿನ್ ಮಕನೇ ನೋಡಿಲ್ಲ. ಎಲ್ಲಾರ್ಗು ಇದನ್ನ ಬ್ಲೂಪ್ ಫಿಲಂ ಕಳ್ಸಿದ್ಯ ಎಂತದ ಮಾತಾಡೋದು ಕಳ್ಸಿದ್ಯಾ? ನೋಡ, ಅವಳ ಕೈ ಕೊಡ್ತೀನಿ, ಮಾತಾಡು. ಬನ್ನಿ ಅಂದ್ರೆ ಎಲ್ಲಿದ್ದೀರಾ? ಬನ್ನಿ, ಮನೆ ಹತ್ರ ಬನ್ರಿ. ಯಾಕೆ? ನಾನ್ ಸಾಯ್ಬೇಕಾದ್ರೆ ನಿನ್ ಲಾಸ್ಟ್ ಸರಿ ನಿನ್ ಮುಖ ನೋಡ್ಬೇಕು. ಇಲ್ಲ, ಮನೆಯವ್ರು ಇದಾರಲ್ಲ ಇಲ್ಲಿ. ನಮ್ಮ ಮನೆಯವ್ರೆ, ಮನೆ ತೋಲೆ ಅವ್ರೆ. ನಾನೇನ್ ನಿನ್ನ ಸ್ಟೆಪ್ನಿನ? ನಾನು ನೀನ್ ಹೆಂಡ್ತೀನಿ. ತಾಳಿ ಕಟ್ಟಿಲ್ವಾ ಯಡಿಯೂರಾಗೆ? ಇಲ್ಲಿ ಯಡಿಯೂರಾಗೆ ಅವ ಕುಡ್ದು ಅಲ್ಲೇ ಹೊಡಿತಿದ್ದಲ್ಲಪ್ಪ. ಅವಾಗ ಕರ್ಕೊಂಡೋಗಿ ತಾಳಿ ಕಟ್ಟಿರೋ ಫೋಟೋ ಎಲ್ಲ ನನ್ನ ಹತ್ರ ಐತೆ. ನೀನ್ ಬಂದ್ ಮನೆ ಅಕ್ಕಪಕ್ಕದವರೆಲ್ಲ ಸಾಕ್ಷಿ ಹೇಳ್ತಾರೆ. ನೀನ್ ಬಂದ್ ಅವಾಗ ಕುಡ್ದು ನಮ್ಮ ಮನೆಗೆ ಮನೆ ಕಣಿವಲ್ಲ. ನಾನು ಒಂದೇ ಮದುವೆ ನನ್ ಗಂಡನ್ ಬಿಡಿಸಿ ಕರ್ಕೊಂಬಂದು ಯಡಿಯೂರಿಗೆ ಕರ್ಕೊಂಡೋಗಿ ಮದುವೆ ಮಾಡಿ ಮದುವೆ ಮಾಡ್ಕೊಂಡು. ಅಲ್ಲ, ನೀನ್ ನಿಮ್ಮ ಅಪ್ಪನ ಹುಟ್ಟಿದೆ ಕರೆಕ್ಟ್ ಆಗಿ. ಯಾಕಪ್ಪ ಹೇಳ್ರಿ, ಯಾಕೆ ಅಂದ್ರೆ ಏನ್ಕೆ? ನನ್ ಬಾಳ್ ಹಾಳ್ ಮಾಡಿದ್ಯಲ್ಲ. ಇವತ್ತು ಬಾ ಮಗ. ಏನು ಬಂದು ಹೊರಗೋಲ್ಲ. ನೀವು ಸಾಯನ್ ಹಾಕಿ ನಿಂದ್ಬಿಟ್ಟು ಮುಂದೆ ನಮ್ಮ ಮನೆ ನಮ್ ತಿಕ್ಲಿಕ್ಕೆ ಆಗ್ತಲ್ಲ. ಇವತ್ತು ಬಾ, ಮಗಿನ್ ಕಟ್ಟಕ್ ಫೀಸ್ ಕಟ್ಟಕ್ ಕಾಸಿಲ್ಲ. ಬೆಳಗ್ಗೆ ಬಾ ಮಂತಕ್ಕೆ. ಏನ್ ಮಾಡೋದು? ನಮ್ಮ ನೋಡ ಎಲ್ಲ ತಗೊಂಡೋಗಿ ನಾನು ಬೆಳಿಗ್ಗೆ ಬಾರಪ್ಪ, ಫೀಸ್ ಕಟ್ಬೇಕಿಲ್ಲ. ಈಗ್ಲೇ ಬತ್ತೀಯಾ? ನೋಡಿ ನಮ್ಮ ಮೊಮ್ಮಕ್ಕಳು ಕೈ ಕೊಡ್ತೀನಿ ತಳೆಯಲ್ಲ ನೋಡಿ. ನಮ್ಮ ಮೊಮ್ಮಕ್ಕಳು ಕೈ ಕೊಡ್ತೀನಿ. ಹಲೋ, ದಿಸ್ ಇಸ್ ಟೂ ಮಚ್ ಇಡಿಯಟ್.
ಏನಂತ ಬೈದಿದ್ ನೀನು ಚಂದ್ರಶೇಖರ್ಗೆ ಅಂತ ಅಂದ್ರೆ ಏನಂತ ತಿಳ್ಕೊಂಡಿದ್ದೀನಿ, ಏನಂತ ಬೈದಿದ್ ನೀನು ನನಗೆ? ಓಯ್ ನಿನ್ನ ಚಂದ್ರಶೇಖರ ಇದ್ರೆ ಅದಕ್ಕೆ ನನಗೇನಾಗ್ತಿಲ್ಲ. ಅದಕ್ಕೆ ನೀನು 10 ಗಂಟೆವರೆ ಮೇಲೆ ನಿಜ ಬರ್ದಿದ್ರೆ ಅದಕ್ಕೆ ನಾವೇ ಮಾಡೋಣ. ನಿಜ ಬರ್ದಿದ್ರೆ ಅದಕ್ಕೆ ನಮಗೆ ಫೋನ್ ಮಾಡಿದ್ರೆ ನಾವು ಏನಿದ್ರು ಆ ಟೈಪ್ ನಮ್ಗೆ ಆಗಲ್ಲ ನಮ್ದು ಮಾತು ಕೇಳಕ್ಕೆ. ಹಳ್ಳಿ ಕಡೆ ಜನಕ್ಕೆ ಗೊತ್ತಾಯ್ತು ಅಂದ್ರೆ ನೀವು ಬರೋ ದಾರಿಗೆ ಎಲ್ಲ ಕಲ್ತಾಂಡೆ ಸ್ಕೂಟು ಸಾಯಕ್ ಬಿಡ್ತಾರೆ. ನಿಮ್ಗೆ ಏನ್ ಗೊತ್ತು ಹಳ್ಳಿ ಕಡೆ ನೋಡಿಲ್ಲ ಅವ್ರ ರೇ. ನೀವ್ ಮತ್ತೀಗ ಅವತ್ತು ಬೆಂಗಳೂರಿಗೆ ಬರ್ತೀನಿ ಅಂತ ಅಂದ್ರಲ್ರಿ, ಬಂದಿದ್ರಲ್ರಿ? ಸ್ವಾಮಿ ನಾನೇನ್ ಬರ್ತೀನಿ ನಿಮ್ಗೆ ಕರ್ಕೊಂಬರ್ರಿ ಅಂತ ಹೇಳಿದ್ನಿ. ನಿಮ್ಗೆ ವೇಸ್ಟ್ ಆಗಿ ಬರ್ತಾರೆ, ಬರ್ರಿ ದುಡ್ಡು ಕಾಸು ಲೆಕ್ಕ ಹಾಕ್ಬೇಡಿ, ನಾವು ನೋಡ್ಕೊಂತೀವಿ ಅಂತ. ಇವತ್ತು ಅದೇ ಮಾತು ಹೇಳ್ತಾ ಇರೋದು. ನೀವೇನ್ ₹1 ಖರ್ಚು ಮಾಡ್ಬೇಡ್ರಿ, ನಂದೇ ಕಾರ್ ಇದೆ, ಕಾರಾಗಿಂದ ಹೋಗೋಣ ಅಲ್ಲಿ. ಆಯ್ತು ಆಯ್ತು ಬನ್ನಿ. ಮತ್ತೀಗ ಅದಕ್ಕೆ ಯಾಕೆ ಬೈತಿದ್ದೀರಾ ನೀವು? ಮತ್ತಲ್ಲ ನಮ್ಮನ್ನ ನಿಜ ಬರಲ್ಲ ಹಂಗೆ ಹಿಂಗೆ ಅಂತ ನಾವೇ ಕರ್ಕೊಂಬರೋದು ಅಂತ. ಸ್ನೇಹಿತರೆ, ಆತರ ಅಲ್ಲ. ಕಾರು ನಾನು ರೆಡಿ ಇದ್ದೀನಿ ವೈಶಾಲಿ ಲಾಡ್ಜ್ ಹತ್ರ. ನೀವ್ ಬಂದ್ರೆ ಕಾರಲ್ಲೇ ಹೋಗೋದು. ಆಮೇಲೆ ನಮ್ಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ 5 ಸ್ಟಾರ್ ಅಲ್ಲ, ಇಲ್ಲ 3 ಸ್ಟಾರ್ ಅಲ್ಲ, ಎಲ್ಲಾನ ರೆಸಾರ್ಟ್ ಎಲ್ಲ ಬುಕ್ ಮಾಡೋದು. ಅದಕ್ಕೆ ಅಲ್ಲಿ ಕರ್ಸ್ಕೊಂಡು ಇದ್ ಮಾಡೋಣ. ಒಬ್ನೇ ಅಲ್ವಾ ಸ್ನೇಹಿತರೆ? ಅದಕ್ಕೆ ಇದನ್ನ ಏನಿದ್ರು 2-3 ಇರ್ಬೇಕು, ಎಂಜಾಯ್ ಮಾಡ್ಬೇಕು. ಒಬ್ರೇ ಇದ್ದು ಏನ್ ನಮ್ಗೆ ಯಾರು ನಾವು 24 ಗಂಟೆ ಫೋನ್ ಮಾಡಿದ್ರಿ ಅಂತ ಅಂದ್ರೆ ಏನ್ ಮಾಡ್ತಿದ್ಯಾ ಏನು ಅಂತ ವಿಚಾರಿಸೋಣ ಅಂತ ಮಾಡಿದ್ವಪ್ಪ. ಆಯ್ತು ಸರ್, ಆಯ್ತು. ಇಲ್ಲಿ ಇದು ಯಾರೋ ಒಂದು ಅಜ್ಜ ಆಸ್ಪತ್ರೆಗೆ ಕರ್ಕೊಂಡು ಹೋಯ್ತು. ಯಾಕಪ್ಪ, ಏನಾಗಿತ್ತು? ಡಿಸ್ಸೆಕ್ಟ್ ಆದಂಗಾಗಿ. ಹೌದಾ? ಹೊರಗಡೆ ಹೋಯ್ತು ತಿಕ್ಕ ತೊಳ್ಕೊಂಡು ಹೆಂಗ ಹೇಳ್ರಿ. ಅಲ್ಲ ಸರ್, ದೇವ್ರದ್ರ ಕೇಳ್ಕೊಂಡ್ ಬಂದಿರ್ತೀವ ನಾವು. ಹೆಂಗ ಅವ್ರ ಹಣೆ ಬರದು, ನಮ್ ಮನೆ ಬರ ಎಲ್ಲ ಸರ್ ಏಕ್ದಮ್ ನೀವ್ ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ ಸರ್? ಅದೇನ್ ಇವ್ರಿ ಅಕ್ಕ, ನಾವು ಅದನ್ನೆಲ್ಲ ನಾವ್ಯಾಕ ಸತ್ತು ಹೋಗ್ತೀವೋ ಯಾರಿಗ್ ಗೊತ್ತು. ನೀವ್ ಯಾಕೆ ಸತ್ತು ಹೋಗ್ತೀರೋ ನಿಮ್ಗೆ? ಅಲ್ಲ ಸರ್, ಈಗ ಮನ್ಗಿರೋರು ಬೆಳಗ್ಗೆ ಎದೊಳ್ತಾರೋ ಗೊತ್ತಿಲ್ಲ, ಅರ್ಧ ಗಂಟೆ ಬೆದೊಳ್ತಾರ. ಈಗ ನೀವು ಓಡಾಡ್ತಾ ಇರ್ತೀರಾ, ಅಲ್ಲಿ ನಿಂತಿರ್ತೀರಾ, ಬಸ್ ಬಂದ್ ಗುದ್ಬಿಡ್ತಪ್ಪ, ನಿಮ್ ಸತ್ತೋಗ್ಬಿಡ್ತೀರಾ, ಏನ್ ಮಾಡ್ತೀರಾ ಸರ್ ಅವಾಗ? ಗುದ್ಲಿ ಏನಾಗ್ಲಿ ಅದ್ ನೀನ್ ಯಾಕೆ ಹೇಳ್ತೀಯ? ನಿನ್ ನೋಡ್ಕ ನಿಂದು ಗಂಡ. ಅಲ್ಲ ಸರ್, ದಯವಿಟ್ಟು ನೀವು ತಪ್ಪಿಲ್ಕೊಂಬೇಡಿ. ನಮ್ ಯಜಮಾನು ಸತ್ತೋಗ್ಬಿಟ್ರಲ್ಲ ಸರ್, ಈಗ ಏನ್ ಮಾಡ್ಬೇಕು ನಾವು? ಸೊಳ್ಳೆ ಗುಡ್ ನೈಟ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನಿ ಕಳ್ರಿ ರಗ್ ಓದ್ಕೊಂಡು ಯಾವ್ದನ ದೇವ್ರ ಕತೆ ಹಾಕೊಂಡು ಟಿವಿಯಾಗ ನೋಡ್ರಿ, ಮಕ್ಕಳನ್ನೇ ಗಂಡ ಅಂತ ತಿಳ್ಕೊಂಡ್, ಮಕ್ಳು ಮರಿನೇ ಗಂಡ ಅಂತ ತಿಳ್ಕೊಂಡ್ ಬಾಳ್ವೆ ಮಾಡ್ಕೊಂಡ್ ಹೋಗ್ರಿ. ನೀವ್ ಒಚ್ಕೊಂತೀರಲ್ವಾ ಸರ್ ಮನೆಯಲ್ಲಿ? ನಾವೇನು ಒದ್ಕೊಂಡ್ರ ಒಂದ್ ನಿಮಿಷ ಹೇಳೋದಿಲ್ಲ. ಸೊಳ್ಳೆ ಬತ್ತಿನ ಗುಡ್ ನೈಟ್ ಏನ್ ಹಾಕೊಂಡ್ ಗೊಬ್ಬರ ಹಾಕ ಮನೆ ಕಂತಿರಲ್ವ ನೀವುನು? ಅಯ್ಯೋ ಅವೋ ಸೆಕೆಗೆ ಈಗ ಅವೆಲ್ಲ ಮಡಿಕೊಂಡ್ರು ನೀವು ಗೊಲ್ರ ಮುಂತಕ್ ಹೋಗಿದ್ರಿಲ್ವ ಸರ್ ಮನೆ ನೀವು? ಏನ್ ಮಾಡ ಗೊಲ್ರ ಮುಂತಕ್ ಹೋಗಿರ್ಲಿಲ್ವ ಸರ್ ನೀವು? ಯಾರು ಮಾಡಿದೀನಿ ಒಬ್ಬರನ್ನ ಪ್ರಾಯಣಕ್ಕೆ. ಹಲೋ ಗುರುಭ್ಯೋ ನಮಃ. ಸ್ವಾಮಿ, ಅದೇ ಬೆಳಗ್ಗೆ ಮಾಡು ಅಂತ ಅಂದ್ರಲ್ಲ, ನಾವು 3 ಸಲ ಮಾಡಿದ್ರಲ್ಲ, ಯಾರು ಅಂತ ಮಾಡ್ದೆ ಸರ್. ಆಯ್ತು, ನೀವೇ ಸ್ನಾನ ಅದು ಮಾಡಿ ಸರ್. ಅದ್ಯಾರೋ ನಮ್ಮವ್ರ ಸಂಬಂಧಿಕರು ಅಂತ ಮಾಡಿದೆ ಸರ್. ಹಲೋ, 3 ಸಲ ಮಾಡಿದ್ರಲ್ಲ, ಅದಕ್ಕೆ ಯಾರೋ ನಮ್ಮ ಸಂಬಂಧಿಕರು ಅಂತ ಮಾಡಿದ್ದೆ ಸರ್. 5 ನಿಮಿಷ ಫ್ರೀ ಇದೆಯಾ? ಮಾತಾಡ್ಲಾ? ಮಾತಾಡಿ ಸ್ವಾಮಿ. ಎಲ್ಲ ಇದು ನಮ್ಮ ಸಂಬಂಧಿಕರು ಅಂತ ಮಾಡಿದೆ ಸ್ವಾಮಿ. ಇರ್ಲಿ. ಈಗ ರಾತ್ರಿ ನಾನು ಪೂಜೆ ಮಾಡ್ದೆ. ಪೂಜೆ ಮಾಡ್ಬೇಕಂದ್ರೆ ನೋಡಿ, ಇವತ್ತು ಕೆಲಸ ಮಾಡ್ತೀನಿ. ಕೊಟ್ಟಿಲ್ಲ, ಭಗವಂತನೇ ಕೊಟ್ಟಿಲ್ಲ. ಹಲೋ, ಪೂಜೆ ಮಾಡ್ಬೇಕಾದ್ರೆ ಒಂದು ದುಷ್ಟ ಶಕ್ತಿ ಅಡ್ಡಕ್ ಬಂದ್ಬಿಡ್ತಪ್ಪ. ಸ್ವಾಮಿ ಅಂತ ಮಾಡಿದೆ ಸ್ವಾಮಿ. ಆಯ್ತು, ನೀವು ಪೂಜೆ ಮಾಡಿ ರೇ. ಒಂದ್ ನಿಮಿಷ ಹೇಳೋದ್ ಕೇಳಿಸ್ಕೊಳ್ರಿ. ನಾನು ಪೂಜೆ ಮಾಡಬೇಕಾದ್ರೆ ಒಂದು ದುಷ್ಟ ಶಕ್ತಿ ನನ್ ಮೇಲೆನೆ ಆಕ್ರಮಣ ಮಾಡಕ್ ಬಂದ್ಬಿಡ್ತು. ನಿಮ್ ಮ್ಯಾಲ ಯಾರೋ ಸರಿಯಾಗಿ ಮಾಡ್ಬಿಟ್ಟವ್ರೆ, ದುಷ್ಟ ಶಕ್ತಿಗಳನ್ನೆಲ್ಲ ಬಿಟ್ಬಿಟ್ಟವ್ರೆ. ಆದ್ರೂ ಇವರು ಜೆಂಟ್ಸು, ನಾವು ಗಂಡಸು ನಾವು. ನನ್ಗೇನ್ ಗೊತ್ತಾಗಲ್ವನೇ ಜೆಂಟ್ಸ್ ಯಾರು ಲೇಡೀಸ್ ಯಾರು ಅಂತ? ಅಲ್ಲ, ಯಾರು ಮಾಡ್ಯಾವ್ರಿ ಅಂದ್ರಲ್ಲ. ನಿಮ್ಗೆ ಯಾರೋ ಕೈ ಕೊಟ್ಟಿದ್ದಾರೆ ಅಂತ ಅಂದ್ರೆ ಮಾಟ ಮಂತ್ರ ಮಾಡ್ಸಿದ್ದಾರೆ ಅಂತ. ನಾವೇನೋ ಇದೇನೋ ಅಂತಿದ್ದೆ ಸ್ವಾಮಿ. ಅದು
ಅದು ನನ್ ಮೇಲೆ ನಾನು ನಿಮ್ಗ್ ಒಳ್ಳೆ ಮಾಡಕ್ ಬಂದಲ್ಲ, ಅದು ನನ್ ಮೇಲೆನೆ ಆಕ್ರಮಣ ಮಾಡಕ್ ಬಂದ್ಬಿಡ್ತಾರತ್ರೆ. ನಮ್ಗೆಲ್ಲ ಗೊತ್ತಾಗುತ್ತೆ ಅಲ್ಲ. ಆಯ್ತು. ಆಮೇಲೆ ಎಲ್ಲ ಸರಿ ಮಾಡಿದೀನಿ. ಈಗ ಪೂಜೆ ಮಾಡಿದೀನಿ. ಈಗ ಅದೇ ಹೇಳುದ್ನಲ್ಲ ನಿಮ್ಗೆ, ಈಗ ನಾನು 10:30ಗೆ ಎಷ್ಟೊತ್ತಿಗೆ ಕೊರಿಯರ್ ಮಾಡಿ ಕಳಿಸ್ತೀನಿ. ಅದು ಸಾಯಂಕಾಲ ಬರುತ್ತೆ. ಅಡ್ರೆಸ್ ಹೇಳಿ ನಿಂದು ಮನೆಯದು. ನರಸಿಂಹರಾಜು ಲೇಟ್ ನರಸಿಂಹಪ್ಪ. ಬರ್ಕಂಡ್ರ? ಹೇಳಿ. ಬಳ್ಳಾಪುರ. ಹುಡ್ಗ ಬರ್ಕಂತಾನೆ ಕೇಳುತ್ತೆ, ಹೇಳಿ. ಬಳ್ಳಾಪುರ ಬುಗುಡ್ನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಡಿಸ್ಟಿಕ್. ಆಯ್ತಪ್ಪ. ಇದು ನಿಮ್ ಪಿನ್ ನಂಬರ್, ಪಿನ್ ಕೋಡ್ ಹೇಳಪ್ಪ. ಇನ್ನು ಅಂದ್ರೆ ಪಿನ್ ಕೋಡ್ ನಂಬರ್, ನಿಮ್ ತುಮಕೂರಲ್ಲ ಪಿನ್ ಕೋಡ್ ನಂಬರ್ ಇರುತ್ತೆ, ಅದನ್ನ ಹೇಳ್ಬೇಕು. ನಮ್ದು ಮೊಬೈಲ್ದಲ್ಲ, ಈ ಪಿನ್ ಕೋಡ್ ನಂಬರ್ ಇರುತ್ತೆ ತುಮಕೂರ್ದು. 8 7 ಮೊಬೈಲ್ ನಂಬರ್ ಅಲ್ಲಪ್ಪ, ಪಿನ್ ಕೋಡ್ ನಂಬರ್ ಅಂತ ಇರುತ್ತೆ. ಒಂದೊಂದು ಊರಿಗೆ ಒಂದೊಂದು ಪಿನ್ ಕೋಡ್ ನಂಬರ್ ಇರುತ್ತೆ. ಅದು ಪಿನ್ ಕೋಡ್ ನಂಬರ್. ಶನಿಮಾದೇವ್ರ ದೇವಸ್ಥಾನ ಐತೆ. ಶನಿಮಾದೇವ್ರ ದೇವಸ್ಥಾನ ಅಲ್ಲಪ್ಪ, ಪಿನ್ ಕೋಡ್ ನಂಬರ್ ಇರುತ್ತೆ. ಒಂದ್ ಊರಿಗೆ ಹೋಗ್ಲಿ ಬಿಡು. ಈಗ ಅದೇ ಮನೆ ಕಟ್ಟೋದಕ್ಕೆ ನಿಂಗೆ ಹಣದ ವ್ಯವಸ್ಥೆ ಎಲ್ಲ ಮಾಡ್ಸೋಕೆ ಎಲ್ಲ ಮಾಡಿದೀನಿ. ಈಗ ಅದೇ ನಿಮ್ಮ ಒಬ್ಬ ಜೆಂಟ್ಸ್ ಇಂದ ನಿಂಗೆ ಆಗ್ತಾ ಇತ್ತಲ್ಲ, ಅವ್ರಿಗೊಂದ್ ಸ್ವಲ್ಪ ಹೇಳಿ, ನೀನ್ ಏನಾದ್ರು ಇದ್ ಮಾಡ್ಕೊಳಕ್ ಆಗಲ್ಲ. ಅವರಿಂದ ನಿಮ್ಗೆ ತುಂಬಾ ತೊಂದರೆ ಆಗ್ತಾ ಇರೋದು. ಅವ್ರವ್ನ್ ಕೇಳ್ತೀನಿ ತಡೀರಿ, ಅವ್ರವ್ನ ನಾವ್ ಇಟ್ಕೊಂಡಿದ್ದೇನೋ ಅಂತ ಕೇಳ್ತೀನಿ ಅಷ್ಟೇ. ಅಲ್ಲಪ್ಪ ನರಸಿಂಹರಾಜು, ನೀನು ಅವ್ರು ನಿನ್ನ ಹತ್ರ ಚೆನ್ನಾಗ್ ಮಾತಾಡ್ತಾರ? ನಾವ್ ಯಾರು ಅನ್ನೋದೇ ಗೊತ್ತಿಲ್ಲ. ಅವ್ರು ಎಲ್ಲ ನಮ್ಗೆ ಆಗದಾರೆ ಇರೋದು. ಆಯ್ತು. ಈಗ ಸ್ತ್ರೀ ವಿಚಾರಕ್ಕೆ ಬಂದ್ರೆ ನಿನ್ಗೆ ವಿಚಾರ ಅದೇ ಏನು ಇಲ್ಲ. ಇವಾಗ ನಾವು ನಮ್ ಸಂಬಂಧಿಕರು ಅಂತ ಮಾಡ್ದೋ, ನೀವು ಅದು ಉಯ್ಕೊಳ್ರಿ. ಅಲ್ಲಪ್ಪ ಬಿಟ್ಟಾಕದನ್ನ. ಈಗ ನಿನ್ಗೆ ರತ್ನಮ್ಮ ಬೇಕೋ ಲಕ್ಷ್ಮಮ್ಮ ಬೇಕೋ? ಟೀ ತಗೊಂಡು ಸ್ನಾನ ಮಾಡ್ಕೊಳ್ಳಿ ಸ್ವಾಮಿ. ಅಲ್ಲ, ರತ್ನಮ್ಮ ಮನೆಗೆ ಹೋಗ್ತಿರ್ತಿಯಲ್ಲ ಅವಾಗ, ಈಗ ಅವ್ರು ಬೇಕೋ ಬೇಡವಾ ನಿಂಗೆ? ಆಮೇಲೆ ಮಾಡ್ತೀನಿ ಬಿಡಿ ಸ್ವಾಮಿ. ಅಲ್ಲಪ್ಪ ಆಯ್ತು ಸ್ವಾಮಿ. ಹಲೋ ಆಯ್ತು. ಹಲೋ, ಓಂ ಗುರುಭ್ಯೋ ನಮಃ ಎಲ್ಲ ಕಟ್ ಮಾಡಬಾರ್ದು. ಆಯ್ತು ಸ್ವಾಮಿ. ಈಗ ರತ್ನಮ್ಮ ಬೇಕೋ ಬೇಡವಾ ನಿಂಗೆ? ಆಯ್ತು, ಅದೇನು ಮಾಡ್ಕೊಡಿ. ಎಲ್ಲ ಅಡ್ರೆಸ್ ಹೇಳಿದೀನಿ ಸ್ವಾಮಿ. ಅಲ್ಲ, ರತ್ನಮ್ಮ ಬೇಕೋ ಬೇಡವಾ? ಆಯ್ತು, ಒಳ್ಳೇದು ಸ್ವಾಮಿ. ಹಲೋ, ಒಳ್ಳೇದು. ಈಗ ಲಕ್ಷ್ಮಮ್ಮನ ಬಗ್ಗೆ ಏನು ಮಾಡ್ಲಾರಪ್ಪ ಏನ ಕೆಲ್ಸ? ಹೇಳ್ತಿದ್ದಂಗೆ ಇದು ಅಲ್ಲ, ಲಕ್ಷ್ಮಮ್ಮ ಬೇಕಾ ಬೇಡವಾ? ಲಕ್ಷ್ಮಮ್ಮ, ರತ್ನಮ್ಮ, ಲಲಿತಾ ನೀನ್ ಹೆಂಡತಿ? ಇಲ್ಲ ಬಿಡಿ, ಇದು ಮಧ್ಯಾಹ್ನ ಮಾಡ್ತೀನಿ ನಾನು. ಅದೇ ಎಂಟೆ ಹೊಡ್ಸಕ್ಕೆ ಹೇಳಿದೀನಲ್ಲ, 8 ದುಡ್ಡು ಕೊಟ್ಟು ನೀನ್ ಎಲ್ಲಿ ಹೆಂಡತಿ ಲಲಿತಾ? ಆಯ್ತು. ಅಲ್ಲ, ಅವಳು ಬೇಕಾ ಬೇಡವಾ? ಒಳ್ಳೆ ಸ್ವಾಮಿ. ಆಯ್ತು, ಇಡಿ ಸ್ವಾಮಿ. ಇದು ನಮ್ಮ ಯಾರೋ ಮಾಡ್ಬೇಕು, ಅವರಿಗೆ ಹೋಗಿ ನಿಮಗೆ ಮಾಡಿದೀನಿ ಸ್ವಾಮಿ. ಹಲೋ, ಲಲ್ಲಿ ಬಾಕ್ಸ್ ಸಬ್ಸ್ಕ್ರೈಬ್ ಮಾಡಿ. ಹಲೋ ರೇ, ಅವ್ರು ಓದ್ತಿಲ್ಲ ಕಳ, ಸಂಘದವ್ರು ಕಟ್ಟು ಅಂತ ನಿಂತ್ಕೊಂಡ್ಬಿಟ್ಟಾರ್ಕಂಡ್ ಬಾರ್ಲ. ನಾನೇ ನಿಂತಾರನಪ್ಪ ನಿನ್ಗೆ, ನೀನ್ ಕಟ್ಲಿಕ್ಕೆ, ನೀನು ತಿನ್ನಕ್ಕೆ ನೀನ್ ತಗೊಬಿಟ್ಟು ನನ್ ಕಟ್ಟು ಅಂದ್ರೆ ನಾನೇನ್ ಕಟ್ಟದೆ? ಎತ್ಕೊಂಡ್ ಸಂಘದಾಗ ದುಡ್ಡು ಎತ್ಕೊಂಡು ನಾವು ಕುಡಿಯಕ್ ತಿನ್ನಕ್ಕೆ ಅಲ್ವಲ್ಲ ಖರ್ಚು ಮಾಡಿದ್ದು. ನೀನ್ ಎಲ್ಲಾರು ಸಂಘ ಸಾಲ ತಗೊಂಡು ಒಳ್ಳೆ ಕೆಲ್ಸಕ್ ತಗೊಂಡ್ರು ನೀನೇನ್ ಕುಡಿಯಕ್ ತಿನ್ನಕ್ ತಗೊಂಡಿದ್ಯಾ? ಅವತ್ತು ನೀನು ಕುಡಿದೆ ಎಲ್ಲ ರವಿ ಪ್ರವೀಣ್ ಎಷ್ಟ್ ಜನ ಒಂದ್ ಲೋಡ್ ಆಗಿ ನೀರನ್ನ ಕುಡ್ದಿದ್ದೆ ಕಣ್ಣ, ಕಾಸು ಕೊಟ್ಟಿಲ್ಲ. ಸಗಣಪ್ಪು ಆತರ
ಜ್ಯೂಸು ಜ್ಯೂಸು ಪಾಸ್ ಎಲ್ಲ ಕೊಡ್ತಿದ್ವಿ, ಎಲ್ಲ ಆಗೈತೆ. ಬಾರಲೇ ಕೊಡ್ತೀವ್ಲೇ. ಅಂತ ತೊಳ್ಳಲೈತ ಅಂತ ₹1 ಇಲ್ಲ. ಎಲ್ಲ ಏನೂ ಇಲ್ಲ ಬಂದ್ ಕೂತಿದೀನಿ. ವಾಪಸ್ ಬೆಂಗಳೂರು ಹೋಗಕ್ಕೆ ಯಾರು ಇರ್ತಾರೆ, ಸಾಲ ಮಾಡ್ಕೊಂಡು ಹೋಗ್ಬೇಕು. ಯಾರನ್ನ ಬೆಂಗಳೂರು ಹೋಗಿ ದುಡ್ಕೊಂಡ್ ಬಂದವ್ರು ಬರಿಗಾಯಿಗೆ ಬರ್ತಾರನ್ಲ. ನಾನು ಡಬಲ್ ಮಾಡ್ತೀನಿ ಅಂತ ಒಂದ್ ಫೋನ್ ಅಲ್ಲ. ಯಾರೋ ಕಿರಣ? ಕಾರ್ತಿ ಹಾ ಕಾರ್ತಿ ಕಿರಣ ಅಲ್ಲ. ಕಾರ್ತಿಕ್. ಸಂಘದವ್ರು ಮಾತಾಡ್ತಾರ ನೋಡಲ್ಲ, ಮಾತಾಡೋ ತಾಳೆ ಅಣ್ಣ. ನಾನೇನ್ ಮಾತಾಡೋದು ನಿನ್ನ ಹತ್ರ? ಏನೋ ಮಾಡಪ್ಪ, ನಾವ್ ಎಷ್ಟ್ ಟೀಮ್ ಬರೋಣ? ಸರ್ ಅಲ್ಲೇ ಕಬ್ಬು ಕಟ್ಟಾಕೊಂಡು ಇಸ್ಕೊಳ್ಳಿ ಸರ್ ಅಂತವು. ನೀವು ಕೊಡ್ದು ತಿಂತಾನೆ ಸರ್. ಏನ್ ನೋಡಪ್ಪ, ಯಾರೇ 2-3 ಸತಿ ಬಂದೆ ಹಿಂಗಿಂಗೆ ಅಂತ ಅಂದ್ರಿ, ಮತ್ ಕೊಡ್ತೀವಿ ಅಂತಂದಿರು. ನಾನ್ ಜ್ಯೂಸ್ ಅಷ್ಟೇ ಕುಡಿದಿರೋದು. ಬೇಕಾದ್ರೆ ₹200 ಕೊಡ್ತೀನಿ, ₹200 ಕೊಡ್ತೀನಿ ನಾನ್ ಜ್ಯೂಸ್. ₹200 ಮಾತಾಡಿ ಸರ್ ಒಂಚೂರು. ಹಂಗ್ ಮಾಡ್ಬೇಡಪ್ಪ, ಸುಮ್ಮನೆ ಹೇಳಿ ಅವ್ರು ಇದ್ ಮಾಡ್ಯಾರೆ. ಎಲ್ಲ ಫಂಕ್ಷನ್ ಮಾಡುವಾಗೆಲ್ಲ ಒಟ್ಟಿ ಸೇರ್ಕೊಂತಾರೆ. ಇವಾಗ ನಾನ್ ಜ್ಯೂಸ್ ಕುಡ್ದಿದ್ದೀನಿ, ಯಾರು ನಂಬ್ತಾರ? ನನ್ನ ಹತ್ರ ಇಲ್ಲ ಇವಾಗ. 1ನೇ ತಾರೀಕು 1ನೇ ತಾರೀಕು ಅಂತಂದ್ರೆ ಇವತ್ತು 30, ನಾಳೆಕೆಲ್ಲ ನಾಡ್ದು ಅಷ್ಟೇ ಆಗಲ್ಲಪ್ಪ. ಎಷ್ಟು ದಿನ ತಿರ್ಗಲಿ? ನೀವು ಅವ್ರ ಮಂತಕ್ಕೆ ನಡೀರಿ ಸರ್. ನಮ್ಮ ಮನೆದಾಗ ಕೂತೀರಾ? ನಿಂಗೆ ಮೆಂಟ್ಲಾ ನಿಂಗೆ? ತಿಟ್ಟಿಡ್ದ ನಿಂಗೆ ಮನೆದಾಗ ಬರ್ತೀಯಾ? ಮನೆಯಿಂದ ಆಚೆ ಗೊತ್ತಿದ್ದೀನಿ ತಡಿ. ಎಲ್ಲಿಗೆ ಬರ್ಬೇಕು ಈಗ? ಎಲ್ಲಿಗೆ ಬರ್ಬೇಕು? ಸಾಮ್ಯಾನ ಅಂಗಡಿ ತಬಿದ್ದೀನಿ. ಇಲ್ಲಿ ಕರ್ಕೊಂಡ್ ನಾವ್ ಊರಾಗ ಮರ್ಯಾದೆ ಹೋಗೋದಂತ ಇಲ್ಲಿ ಕರ್ಕೊಂಡ್ಬಿಟ್ಟಿದ್ದೀನಿ. ಯಾವ ಸಾಮಾನ್ ಅಂಗಡಿಗಳು? ಸಾಮಿಲ್ ನನಗ್ ಬಂದೆ ಮನೆಯಿಂದ ಆಚೆಗೆ. ಇಲ್ ಕಳ್ಳ ರೋಡಕ್ಕೆ ಮಂಡ್ಯ ತಕ್ಕ. ಅಲ್ಲಿಗೆ ಯಾಕೆ ಹೋಗಿದ್ಯಾ? ಮತ್ತೀಗ ಇನ್ನೇನ ಊರಾಗ ಮರ್ಯಾದೆ ತಕೊಂಡ ನಾ ಜನದ ಮುಂದೆ. ಎಲ್ಲೊಂಟೆ ಏಕೆ? ಎಲ್ಲಿ ಹೋಗ್ತಾ ಇದೀಯೋ? ಬರ್ತಾ ಇದೀಯಾ? ಬಾ ಹಂಗಾರೆ, ಈಗ ಬಂದಿದೀನಿ ಇವತ್ತು. ಹಲೋ, ಯಾರಿಗಲ್ಲ? ಇಲ್ಲೇ ಫ್ರೆಂಡ್ ಸಿಕ್ಕಿದ್ದ. ಯಾವನ? ನಾವೇನ ಅಜಮ್ನ? ನಾವ್ಯಾರಲ್ಲಿ? ಏಳು ತಿಕ್ಲಿ ಗಿಡದಂಗ ಆಡ್ತೀಯ. ನಾನು ಇಲ್ಲಿ ಮನೆ ಇದ್ದೀನಿ ಈಗ. ಅಲ್ಲ ನಾವು ಅಮ್ಮ ಮನೋಜ ಎಲ್ಲದ? ಹೊಲ್ತಾಗ ಹೇಳಕ್ ಹೋಗಿದ್ದಾನಂತ ಅವನು. ಹಲೋ, ಯಾರು ಹೇಳಕ್ ಹೋಗಿರೋದು? ಮನೋಜ ತಡಿ, ಈಗ ಅವ್ರು ಹೊಲ್ತಾಕ್ ಹೋಯ್ತಾ ಇದೀನಿ. ನೀನ್ ಸುಳ್ಳು ಹೇಳ್ಕೊಂಡು ನೀನು ಫೋನ್ ಮಾಡ್ತಾ ಇದೀಯ. ಅವನು ಹುಷಾರಿದ್ದಾನೆ, ಮಲಗಿದ್ನಂತೆ ಮೊನ್ನೆಯಿಂದ. ನಾನು ಮನೋಜನ್ ಒಬ್ನೇ ಇರೋದು ಊರಾಗೆ. ನಮ್ ಫ್ರೆಂಡ್ ಒಬ್ನೇ ಅವನು. ನಮ್ ಫ್ರೆಂಡ್ ಒಬ್ನೇ. BS ಕಾಸು ಕೊಡ್ಲ ಅವ್ರ ಸಂಗುದ್ಲೇ. ನಾನು ಎಲ್ಲಿಂದ ತರ? ನೀನು ಡೊಳ್ಳಲ್ ತರನ ದುಡ್ಡನ್ನ? ಇಲ್ಲಿ ಪ್ರಿಂಟ್ ಹಾಕ್ತೀನಿ ತಡಿ, ಇಲ್ಲಿ ಕೂತ್ಕೊಂಡು. ನೀನ್ ಏನಕ್ ಬಂದೆ ಮತ್ತೆ ಊರಿಗೆ? ಕೀಳಕ್ ಬಂದ? ಸುಮ್ನೆ ಮಾತಾಡ್ಸ್ಕೊಂಡು ಅನ್ನೋದು ಬಂದೆ ನೋಡ್ಕೊಂಡು. ನೀನ್ ಇಸ್ಪೀಟ್ ಪಾಸ್ಪೀಟ್ ಎಲ್ಲ ಆಡ್ಕೊಂಡಲ್ಲಿ ಆನ್ಲೈನ್ ಯಾವಾಗಾರ ಹೇಳಿಯ ಇಟ್ಬಿಟ್ಟಾಡ್ತೀನಿ ಅಂತ. ಯಾಕೆ ಒಂದಿನ ಚೆನ್ನಾಗ್ ಮಾಡ್ತಿದೀವಿ, ಒಂದಿನ ಹಿಂಗ್ ಮಾತಾಡ್ತೀಯಲ್ಲ? ಒಂದಿನ ಚೆನ್ನಾಗ್ ಮಾತಾಡ್ತೀಯ, ಒಂದಿನ ಹಿಂಗ್ ಮಾತಾಡ್ತೀಯ. ದುಡ್ಡಿದ್ರೆ ಕೊಡ್ಲಾ ಕಟ್ಕೊಂಡ್ ಆಮೇಲೆ ಯಾವಾಗ ನಾ ಕೊಡ್ತೀನಿ. ಎಲ್ಲಿಂದ ತರ ನೀ ಸಂಘ ದುಡ್ಡ? ಅವಾಗ ತಾಂಡ್ರೆ ಎಲ್ಲ ಕುಡಿಲಿಲ್ವಾ? ಜ್ಯೂಸ್ ಅಷ್ಟೇ ಕೊಡ್ತಾರ, ₹200 ಕೊಡ್ತೀನಿ ನಾನು. ₹200 ಕಟ್ಟಿಸ್ಕೊಳಲ್ಲ ಕಣ್ಣ ಅವ್ರು. ನನ್ನ ಹತ್ರ ಇರೋದೇ ಎಷ್ಟು? ಇರೋದೇ ಅಷ್ಟು. ಇರೋದೇ ಎಷ್ಟು ಅಂತಂದ್ರೆ ಕಟ್ಟಿಸ್ಕೊಳಲ್ಲ ಕಣಲೆ. ಇವ್ನು ಯಾವನ ಒಂದ್ಲೇ? ಏನ್ ಮಾಡೋಣ ನಾನು? ಏನ್ ಮಾಡೋಣ? ಯಾತವನ ಊರಾಗ ಇಸ್ಕೊಂಬರ್ಲ ಬೆಂಗಳೂರು ಯಾರನ್ ಕೇಳಿ? ಯಾರನ್ನ ಕೇಳಲ್ಲ. ಹತ್ರ ಇಲ್ಲ. ಎಲ್ಲೋ ತಿರ್ಗ ಮನೆಗ್ ಹೋಗಿರಂಗಿದ್ವಿ ವಾಪಸ್ಸು. ಮನೆಗ್ ಹೋಗಿಲ್ಲ. ಮನೆಗ್ ಹೋಗಿಲ್ಲ. ಎಲ್ಲಿದ್ದೆ ಮತ್ತೀಗ? ನಾನು ಇಲ್ಲಿ ನಮ್ಮ ಇವನು ಫ್ರೆಂಡ್ ಮನೆಗ್ ಬಂದೆ ನೋಡಕ್ಕೆ. ಅವನು ಯಾವಲ್ಲ ಅವನು? ಪಿಂಟು ಅಂದ್ರೆ ನನಗ್ ಗೊತ್ತಿಲ್ದಾನ ಊರಾಗೆ. ನನಗ್ ಗೊತ್ತಿಲ್ದಾನ ಯಾವಲ್ಲ ಫ್ರೆಂಡ್ ನಿಂಗೆ? ನಮ್ಮ ಊರನೇ ಅಲ್ಲ. ಯಾರು? ನೀನು. ಮತ್ತೀಗ ಲೇ ನಾನು ನೀನು ಯಾರು?
ಅಲ್ಲ ನೀನು ಯಾರ್ಯಾರ ಹೆಸರು ಹೇಳ್ತೀಯ, ನೀನು ನಮ್ಮೂರವ್ರ ಹೆಸರು ಹೇಳ್ತೀಯ, ಆದ್ರೆ ನೀನ್ ನಮ್ಮೂರವ್ರನಲ್ಲ. ಲೇ ನಾನ್ ನಿಮ್ಮೂರನೇ ಕಣಲೇ. ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ. ತಾಯಮ್ಮನ ಮಗ. ಲಕ್ಷ್ಮಮ್ಮ ಅಂದೆ ಇವತ್ತು ತಾಯಮ್ಮ ಅಂತ ಇದೆಯಾ? ಏ ಲಕ್ಷ್ಮಮ್ಮ ಏಳಕ್ ಬಂದಿದ್ಲಲ್ಲ ಆವಮ್ಮ ಕಳ್ಳ ಹೊಲ್ದವಳು. ತಾಯಮ್ಮ ಅಂದ್ರೆ ತಾಯಮ್ಮ ಅದೇ ಇವು ಹೆಂಗಸರು ನೀರು ಕಳಕಾದ್ರೆ ಸಗಣಿ ತಗ್ಸಕ್ ಬರ್ತದಲ್ಲ ಬಟ್ಟೆಗೆ. ಆವಮ್ಮ ಲಕ್ಷ್ಮಮ್ಮ ಕಣಲ್ಲಿ. ತಾಯಮ್ಮ ಅಂದ್ರೆ ಯಾರು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ತಾಯಮ್ಮ ಯೋಗಿಯವರ ಅಮ್ಮ. ಯೋಗಿ ಹರ್ಷ ರಜ್ಜಿ ಹರ್ಷ. ಹಾ ಹರ್ಷ. ಹರ್ಷ ರಜ್ಜಿ. ಅಜ್ಜಿ ಸತ್ತೋಯ್ತಲ್ಲ. ಅಜ್ಜಿ ಸತ್ತೋಯ್ತೆ ಅಜ್ಜಿ. ಕರೋನಾದಾಗೆ. ಲೇ ಅವ್ರ ಮಕ್ಕಳು ಒಂದಿತ್ತು ಕಣ್ಲ. ಗೊತ್ತಾಯ್ತಾ ಈಗ? ಊರಾಗೆಲ್ಲ ಒಬ್ನೇ ಇರ್ತಾನಲ್ಲ ಮನೋಜ. ಮತ್ತೆ ನಾನು ಈ ಮನೋಜ ಅನ್ಕೊಂಡಿದ್ದೆ ಇಷ್ಟ ದಿನ. ಅಯ್ಯೋ ಬೇಡಪ್ಪ. ನನ್ ನಂಬರ್ ಯಾರು ಕೊಟ್ರು ನಿಂಗೆ? ಅಯ್ಯೋ ಯಾರೋ ಕೊಟ್ರು. ಯಾಕೆ ಕಳ್ಳ ನಾನು? ಏನ್ ಇವತ್ಕಂತಿದ್ಯೇನೋ? ಇಲ್ಲ ಇದು ಹೊರಗಡೆ ಬಂದೆ ರೋಡ್ ತಗ. ಹಂಗ ಆಡ್ತಿದ್ದಲ್ಲ ಅಲ್ಲಿ ಮನೇಲಿ ಏನ್ ಅನ್ಕೊಳತ್ತಾರೆ, ಅದಕ್ಕೆ ಆಚೆಗೆ ಬಂದೆ. ಮತ್ತೆ ಮಲ್ಗಿರೋನ ಎಬ್ಬರಿಸ್ತಿಲ್ಲ ಬೆಳ್ಬೆಳ್ಗೆ. ಮಲ್ಗಿರೋನ ಎಬ್ಬರಿಸ್ತಿಲ್ಲ ಬೆಳ್ಬೆಳ್ಗೆನೆ ಅಂತ. ಅಲ್ಲ ಕಣ ಏನೋ ಊದ್ತಿರೋದ ಹಂಗೆ ಪರ್ ಅಂತ. ಬೆಳ್ಬೆಳ್ಗೆನೆ ಏನೇನೋ ಮಾತಾಡ್ಬೇಡ. ಮತ್ತೀಗ ಏನೋ ಮಾಡಪ್ಪ ನೋಡ್ ಸಾರೇನ ಕೇಳ್ತಾರ ನೋಡಪ್ಪ. ಅಲೋ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ. ಅಲ್ಲಪ್ಪ ನಿಮ್ಗೆ ಇದ್ ಮಾಡಿ ಎಲ್ಲ ಫಂಕ್ಷನ್ ಮಾಡ್ಕೊಂಡು ಇದ್ ಮಾಡ್ತಾ ಇವತ್ತು ನಮ್ ಸಂಬಂಧ ಇಲ್ಲ ಅಂತ ಅಲ್ಲಿ ಕರ್ಕೊಂಡ್ ಬಂದವ್ರ ಅವ್ರು. ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ, ನೀವ್ ಏನಾರು ಮಾಡ್ಕೊಳ್ಳಿ. ಇವಾಗ ಒಂದ್ 5,000 ಹಾಕು. ಅವನ್ ತಿಂದು ಏತ್ಬಿಟ್ಟು ಇಲ್ಲಿ ನಾನೊಂದ್ ಇಲ್ಲೇನ್ ತೀರ್ಸನೆ. ನೋಡಪ್ಪ ಒಳ್ಳೆ ಕೆಲ್ಸಗಾರ ತಗೊಂಡಿದಾರ, ಕುಡಿಯಕ್ಕೆ ತಿನ್ನಕ್ಕೆಲ್ಲ ತಗೋಬಿಟ್ಟು. ಲೇ ಈಗ ಏನ ಕೊಡಲಿಲ್ಲ. ಯಾರ್ಯಾರಿಗೆ ಏನೇನ ಕೊಡ್ತೀಯ? ನಾಗಣ್ಣಂಗ್ ಕೊಟ್ಟಿದ್ಯಾ, ರವಿಗೆ ಪ್ರಭುಣಂಗೆ ಅವ್ರಿಗೆಲ್ಲಾ ಕಾಸು ಕೊಟ್ಟಿದ್ಯಾ. ಎಲ್ಲ ಡಬಲ್ ಮಾಡ್ತೀನಿ ಅಂತ ಇಸ್ಕೊಂಡು 91,000. ನೀನಂತೂ ಮಾಡ್ಲಿಲ್ಲ ಬಿಡು, ಅವ್ರನ್ನ ಮಾಡ್ಕೊಂಡ್ಲಿ. ಹಲೋ ಲೇ ಮಾತಾಡಲ್ಲ, ಬಾಯಿಗೆ ಏನ್ ಇಟ್ಕೊಂಡಿದ್ಯಾ? ನಾನೇನು ತೀರ್ಸಣ ನಿಮ್ಮ ಇದು ಅದೇನೋ ಗೊತ್ತಾರಲ್ಲ ಹಂಗೆ, ಅದೇನೋ ಅಂತಾರಲ್ಲ ಹಂಗೆ ಉಣ್ಣಿಲ್ಲ ತಿನ್ನಿಲ್ಲ ತೊಳ್ ಬಂದ್ ತಲೆ ಹೊಡಿತಾವ ನಂಗೆ. ಇವನೇನ ಗಾದೆ ಬ್ಯಾದೆ ಅಂತ ಹೇಳ್ತಾನಲ್ಲಪ್ಪ. ಈಗ ಕಟ್ಟಲ್ವನ? ನನ್ನ ಹತ್ರ ಇಲ್ಲ, ನಾನೇ ಕಟ್ಲಿ. ನಡಿ ಸರಿ ಹೋಗೋಣ. ಅವತ್ತಾರ ಅಮ್ಮ ಮಾತಾಡ್ತೀನಿ. ಮೆಂಟ್ಲ ಮನೆ ತೆಗಿಯಕ್ ಬತ್ತೀಯ ನೀನು? ನಿಮ್ ಮಂತೆಗೆ ಬರ್ತೀನಿ. ಮಂತೆಗೆ ಬತ್ತೀಯ ನೀನು? ಒಂಥರ ತಿಕ್ಲಾ ನಾನು ಆಮೇಲೆ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಆಮೇಲೆ ಕೆಟ್ಟದಾಗ ಬೈದ್ ಬಿಡ್ತೀನಿ. ಆಮೇಲೆ ಸರ್ ಸಂಘಲ್ ದುಡ್ಡು ತಂದು ಸೇರ್ ಕುಡ್ದಿದೀವಿ, ತಿಂದಿದೀವಿ, ಜಾಲಿ ಮಾಡಿದೀವಿ, ಲಾಡ್ಜ್ ಹೋಗಿದೀವಿ. ಆಯ್ತು ನಡಿಯಪ್ಪ. ಅವ್ರ ಮನೆ ಹತ್ರ ನಡೀರಿ ಸರ್. ಮನೆ ತೆಗಿಯಕ್ ಬತ್ತೀಯ? ಮತ್ ನೀವ್ ಮಾತಾಡೋರ ಹತ್ರ ನಾನೇನ್ ಮಾತಾಡನೆ? ಅದೇ ಆಮೇಲೆ ನಾನು ಹೆಸರು ಬರ್ದಿಟ್ಬಿಟ್ಟು ಎಲ್ಲಾರು ಹೋಗ್ಬಿಡ್ತೀನಿ. ಆಮೇಲೆ ನೀವಿಬ್ರದ್ದು. ಯಾರಿಬ್ರುದ? ನಿಂದು ಲೋನ್ ಒಂದುವೆ. ಲೋನ್ ಒಂದು ಬರ್ದಿತ್ತು ಯಾವ್ದ? ಮತ್ತೆ ನಾನು ಎಲ್ಲಿಂದ ತೀರ್ಸೋಣ? ಮನೆ ತೆಗ್ ಬಂದ್ರೆ ಲೇ ಬಂದವ್ರೆ ಯಾಕೆ ಹೇಳ್ತೀರಾ? ನಾನ್ ತಗೊಂಡಿಲ್ಲ ಸರ್. ನಾನ್ ತಗೊಂಡಿದ್ರೆ ನಾನು ತೀರ್ಸಿನಿ. ಕೊಡ್ತೀನಂತೆ. ಇಲ್ಲ ನಾನ್ ತಗೊಂಡಿಲ್ಲ. ತಗೊಂಡಿದ್ರೆ ನಾನು ತೀರ್ಸಿನಿ. ಮತ್ತೆ ಇವಾಗ ಏನ್ ಮಾಡೋದು? ಅಲ್ಲಿ ಸಾಹೇಬ್ರಿಗೆ ಹೇಳ್ಬೇಕು. ಒಂದ್ ತಿಂಗಳು ಟೈಮ್ ಕೊಡಿ, ತೀರಿಸ್ತಾನೆ ಅವನೇ. ಆಗಲ್ಲ. ಆದ್ರೆ 20 ದಿನ ಆಯ್ತು. ಇನ್ನೊಂದ್ 10 ದಿನ ಟೈಮ್ ಕೊಡಿ ಸರ್, ತೀರಿಸ್ತಾನೆ. 10 ದಿನ ಟೈಮ್ ಕೊಡಿ, ತೀರಿಸ್ತಾನೆ. ಸರ್ ಅವ್ನ ಹೇಳ್ತೀನಿ ನಾನು. ಅಂತಂದ್ರೆ 32,200 ರೂಪಾಯಿ ಇವನೇ ಕೊಡ್ತಾನೆ. ತೀರಿಸ್ತೀನಿ ಅಂದ್ರೆ ಅವಾಗ ನಿಮ್ಮ ಮನೆಗೆ ಬರ್ಲಾ? ಮನೆ ತೆಗಿಯಕ್ ಬತ್ತೀಯ? ನೀನ್ ತಿಕ್ಲಾ ಇಬ್ರು ಇದ್ ಮಾಡ್ಬೇಕಾದ್ರೆ ಅವಯ್ಯನ್ ಸಾರ್ಗೆ ತಿಕ್ಲ ಪಕ್ಲ ಅಂತ ಮಾತಾಡ್ಬೇಡ. ಆಮೇಲೆ ನನ್ ಮೇಲೆ ರೈಸ್ ಆಗ್ಬಿಡ್ತಾನ ಅವಯ್ಯ. ಲೇ ಇನ್ನು ಈಗ ಒಂದ್ ಕೆಲ್ಸ ಮಾಡೋ, ಒಂದ್ ಐಡಿಯಾ ಹೇಳ್ಕೊಡ್ತೀನಿ. ಒಂದ್ 10 ದಿನ ಟೈಮ್ ತಗೋ, ಏನಾರು ಮಾಡಕಾಯ್ತದೆ. ಅಲ್ಲ ಕಣ 10 ದಿವಸ ಟೈಮ್ ಕೊಡ್ತಾರೆ ಅನ್ಕೋ. ಕ್ಲೋಸ್ಗೆ 32,200 ರೂಪಾಯಿ ಕಟ್ಬೇಕು. ಕಟ್ತೀಯಾ? ನನ್ನ ಹತ್ರ ಎಲ್ಲ ಅಷ್ಟೇ ಐತೆ. 1,000 ಕೊಡ್ತೀನಿ ಅಷ್ಟೇ. ಎಷ್ಟು? 1,000 ಎಲ್ಲ 1,000 ಕಟ್ತಾರೆ. ನೀನ್ ತಗೊಂಡಿದ್ಯಾ, ನೀನ್ ಕಟ್ಟು. ನನಗೆ ಹೇಳ್ತೀಯ? ನಡೆಯಪ್ಪ ಅವ್ರ ಮಾತಕ್ಕೆ ಹೋಗೋಣ.
ಆಮೇಲೆ ನಾನ್ ಸರಿಯಾಗಿ ಬೈದ್ ಬಿಡ್ತೀನಿ ಆಮೇಲೆ ಮನೆ ತಗ ಬಂದ್ರೆ. ತಗೊಂಡಿದ್ರಲ್ಲಪ್ಪ. ನಾನೆಲ್ಲಿ ತಗೊಂಡಿದೀನಿ ನಿಂಗೇನಲ್ಲಿ ನಾನು ಸಾಕ್ಷಿ ಏನೈತೆ ನೀನು ನಾನ್ ತಗೊಂಡಿರಕ್ಕೆ ಫೋನ್ ಹಾಕಿ ಕೊಟ್ಟಿದ್ದೀನಿ ನಾನು. ಅವತ್ತು ನೀನ್ ನಂಬಿದ್ರೆ ನಂಬು ಬಿಟ್ರೆ ಬಿಡು. ಅವತ್ತು ನಿಮ್ ಮೊಬೈಲಾಗ ಆಧಾರ್ ಕಾರ್ಡ್ ಇತ್ತಲ್ಲ, ಆಧಾರ್ ಕಾರ್ಡ್ ಕೊಟ್ಬಿಟ್ಟಿದೀನಿ ಕಣ್ಲ ಇವ್ರಿಗೆ. ಎಂತ ಮಿಡ್ರಿ ನನ್ ಮಗ ನೀನು. ಮಿಡ್ರಿ ನನ್ ಮಗ ನೀನು. ನನ್ನ ಆಧಾರ್ ಕಾರ್ಡ್ ಯಾಕೆ ಕೊಟ್ಟಿದ್ಯಾ? ನಿಂದ ಆಧಾರ್ ಕಾರ್ಡ್ ಸೆಂಡ್ ಮಾಡ್ಕೊಂಡೆ ಅದಕ್ಕೆ. ಒಬ್ರದ್ದು ಆಧಾರ್ ಕಾರ್ಡ್ ಕೊಡ್ರಿ ಅಂತ ಅಂದ್ರು. ನಿಂದ ಆಧಾರ್ ಕಾರ್ಡ್ ಕೊಟ್ಟು ಅವ್ನ್ ಶಾಂತ ನಿನ್ನ ಎಂತ ಮಿಂಡ್ರಿ ಹುಟ್ಟಿದ್ ನನ್ ಮಗ ನೀನು. ನನ್ನ ಆಧಾರ್ ಕಾರ್ಡಾಗೆ ಲೋನ್ ತಗೊಂಡಿದೀಯಾ? ಅದಕ್ಕೆ ಮತ್ತೆ ಕೇಳ್ತಾರ ನನ್ನ. ಕಣ ಅದಕ್ಕೇನೆ ತೊಳ್ಳು ನನ್ನ ಹತ್ರ ಇಲ್ಲ ಇವತ್ತು. ಮನೆ ಹತ್ರ ಕರ್ಕವ್ರು ಬಿಡ. ಹತ್ತಿನ ಟೈಮ್ ತಕೋ ಏನಾರು ಮಾಡೋಣ. ಫುಲ್ ಕ್ಲಿಯರ್ ಮಾಡ್ತೀಯಾ? ನೀನ್ ಎಷ್ಟ್ ಕೊಡ್ತೀಯಾ? ನಾನ್ ಒಂದ್ 700-800 ರೂಪಾಯಿನ ಕೊಡ್ತೀನಿ. ಹೋಗಿ ಹೇಳ್ತೀನಿ ಬಿಡು. ಯಾಕಲ್ಲ ಈ ತರ ಮಾತಾಡ್ತೀಯ? ಮತ್ತೆ ಅಷ್ಟೆಲ್ಲ ತಗೊಂಡ್ ತಿಂದು ಕುಡ್ಬಿಟ್ಟು 700-800 ರೂಪಾಯಿ ಕೊಡ್ತೀನಿ ಅಂದ್ರೆ ನಾನು ಏನಿಲ್ಲ ಇತ್ತಿಲ್ಲ ನಾನೇ 1000 ರೂಪಾಯಿ ಕೊಡ್ತೀನಿ ಅಂತ ಇದೀನಿ. ಸರ್ ಮನೆ ತಕ ಹೋಗಿ ಅವನ್ದೇ ಆಧಾರ್ ಕಾರ್ಡ್ ಕೊಡ್ತೀವಿ, ಅವನ ಮೇಲೆ ಕೋರ್ಟ್ ಹೋಗಿ ಬಂದ್ ಮಾತಾಡ್ತಾನ ಅವನೇ. ನಾನೇನು ಕೊಟ್ಕೋನೆ ಮತ್ತೆ ನಿಂದ ಆಧಾರ್ ಕಾರ್ಡ್ ಎಂತ ಹೇಳ್ಬಿಟ್ಟು ನನ್ ಮಗ ನೀನು. ನನ್ನ ಆಧಾರ್ ಕಾರ್ಡ್ ಅಲ್ಲಿ ತೋರ್ಸಿಲ್ವ ಅಂತ ತಗೊಂಡಿದ್ಯಲ್ಲ ನೀನು. ಎರಡರಲ್ಲೇ ತಗೊಂಡಿ. ಇದ್ರಾಗ ಒಂದು ಗ್ರಾಮೀಣ ಕೂಟದಾಗ ಒಂದ್ 2 ತಗೊಂಡಿರೋದು. ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನನ್ನ? ಇದ್ರಾಗ 35,000 ತಗೊಂಡಿದ್ಯಾ? ಎಲ್ಲೆಲ್ಲ ಗಂಟು ಬಿದ್ದಲ್ಲ ನೀನು. ನಂಬರ್ ಯಾರು ಕೊಟ್ರ ನಿಂಗೆ ಏನಂದು? ಏನಾಯ್ತು ಕಣ್ಬಿಡ, ಇಬ್ರು ಅಣ್ಣ ತಮ್ಮದಿರಿದ್ದಂಗ ಇದ್ದಂಗ ಅವತ್ತಿಂದ. ನನ್ಗೂ ಅದಕ್ಕೂ ಸಂಬಂಧ ಇಲ್ಲ. ನೀನಾರು ಅವನು ಹೆಂಗಾರು ತೆಗಿಸ್ಕೊಳ್ಳಿ, ನಂಗೂ ಅದಕ್ಕೂ ಸಂಬಂಧ ಇಲ್ಲ. ಸರ್ ನೀವೇ ಮಾಡಿ. ನಂದು ಆಧಾರ್ ಕಾರ್ಡ್ ಇಲ್ಲ ನಂತವು. ನಂದು ಆಧಾರ್ ಕಾರ್ಡ್ ಇಲ್ಲ. ಆಧಾರ್ ಕಾರ್ಡ್ ಎಲ್ಲ ಇವನದ್ರೆ ಕೊಟ್ಟಿರೋ. ನಂದು ಆಧಾರ್ ಕಾರ್ಡ್ ಇಲ್ಲ. ನಿಮ್ ಫೋಟೋ ಎಲ್ಲ ಕೊಟ್ಟಿದ್ದೀನಲ್ಲ ಸರ್. ನನ್ ಫೋಟೋ ನಂಬರ್ ಆಧಾರ್ ಕಾರ್ಡ್ ಏನಾದ್ರು ಮಾಡ್ಕೊಳ್ಳಿ. ನಾನು ಈಗ ಬೀಗ ಹಾಕೊಂಡು ನಾನು ಬೇರೆ ಕಡೆಗೆ ಹೋಯ್ತೀನಿ. ಆಯ್ತು, ಎಲ್ಲಿದ್ರು ಕರ್ತೀನಿ ಬಿಡಿ. ಬೀಗ ಹಾಕೊಂಡು ಬೆಂಗಳೂರು ಹೋಯ್ತೀನಿ. ಆಧಾರ್ ಕಾರ್ಡ್ ನಂಬರ್ ಐತೆ, ಅದ್ರ ಎಲ್ಲ ಬರ್ತೀನಿ ಸರ್. ಕಟ್ಕೊಂಡ್ ಬಿಡಿ ಸರ್ ಅಂತ. ಬೇಕ್ರೆ ದುಡಿತಾನೆ, ತಿಂಗಳು 45,000 ದುಡಿತಾನೆ. ತೊಳ್ದು ಹೊಡಿತೀನಿ. ವೆಹಿಕಲ್ ಕದಿಬೇಕು ಅಷ್ಟೇ. ಅಲ್ಲಿ ನಿಯತ್ತಾಗಿ ಕೆಲಸ ಮಾಡ್ತಾ ಇರೋದು ನಾನು. ಅಲ್ಲಿ ಸುಳ್ಗಾರಿಕೆ ಮಾಡ್ತಿಲ್ಲ ನಾನಲ್ಲಿ. ಸುಳ್ಗಾರಿಕೆ ಮಾಡ್ತೀನಿ ಅಂದ್ರೆ 50,000 ಕಟ್ತೀನಿ ಅಂತ ಹೇಳ್ಬೋದಿತ್ತು. ಇಲ್ಲ ಅದನ್ನ ಮಾಡೋಣ. ಏನ ಅದೇ ಹೇಳ್ದಲ್ಲ ಅದನ್ನ ಮಾಡಲ್ಲ. ಏನ್ ಕಲ್ತಾರನ? ಅಲ್ಲ ಮತ್ತೆ ಸುಳ್ಗಾರಿಕೆ. ಅದಕ್ಕಿಂತ ಮಾಡಕ್ಕಿಂತ ಎಲ್ಲರೂ ಹೋಗಿ ಸತ್ತು ಬಿಡು ಹೋಗಿ. ಯಾರ ನಾನು ಮಾತ್ಕಂದ್ರ ನೀನು ಅದನ್ನೇ ಮಾಡೋಣ ಅಂತೀಯಲ್ಲ. ಎಂತ ಮಿಂಟ್ರಿ ಬಿಡ್ತಾವ ನೀನು. ಆಗೋಯ್ತು ಸರ್. ಇವತ್ ಮುಂದಿನ ತಿಂಗಳು 1ನೇ ತಾರೀಕು ಬನ್ರಿ. ನೆನ್ನೆ ನೋಡಿದ್ರೆ ಒಬ್ಳನ್ನೇ ಮದ್ವೆ ಆಗೋಣ ಅಂತೀಯ. ನೆನ್ನೆನಲ್ಲಿ ಅಕ್ಕಪಕ್ಕ ಯಾರು ಅವ್ರೆ ಅಂತ ಸುಮ್ನಾಗಿದ್ದೀನಿ. ಇಲ್ಲ ಬಾಯಿ ಬಂದಂಗ್ ಬೈದ್ ಬಿಡ್ತಿದ್ದೆ. ಅದನ್ನ ಏನ್ ಕೇಳ್ದೆ ಗೊತ್ತಾ? ನೀನ್ 18,000 ಸಂಬಳ ತಂಬತ್ತಿ, ನಾನು 12,000 ಸಂಬಳ ಅಂತೀನಿ. ಈಗ ಇಬ್ರು ಮದ್ವೆ ಆದ್ರೆ ಇಬ್ರು ಸಾಕಾಗಲ್ಲ ಹೆಂಡ್ರದಿರ. ಅದಕ್ಕೆ ಇಬ್ರು ಸೇರಿ ಒಬ್ರು ಮದ್ವೆ ಆದ್ರೆ ಸೋಮವಾರ ಮಂಗಳವಾರ ಬುಧವಾರ ನೀನು, ಗುರುವಾರ ಶುಕ್ರವಾರ ಶನಿವಾರ ನಾನ್ ನೋಡ್ಕಂತೀನಿ. ಭಾನುವಾರ ರಜಾ ಕೊಟ್ಬಿಡೋಣ. ಎಂತ ಪದಗಳೇ ಸಿಕ್ತಿಲ್ಲ ನಿನಗೆ ಬೈಯಕ್ಕೆ. ಅಲ್ಲ ಇದ್ರಲ್ಲಿ ಮಾಡಿದ್ರಲ್ಲ ಬಿಹಾರಲ್ಲಿ ಇಬ್ರು ಗಂಡ ಹೆಂಡತಿ ಇವ್ರು ಪ್ರಿಯತಮ ಸೇರ್ಕೊಂಡು ಗಂಡನ್ ಕೊಲೆ ಮಾಡಿ ಡ್ರಮ್ಮಕ್ ತುಂಬಿದ್ರಲ್ಲ ಹಂಗ್ ತುಂಬಕ್ಕ ನನ್ನ. ಆತರ ಎಲ್ಲ ಮಾಡೋದಿಲ್ಲ. ಅನ್ಸರ್ಕೊಂಡ್ ಜೀವನ ಮಾಡ್ಕೊಂಡ್ ಹೋಗೋಣ. ಏನ್ ಅನ್ಸರ್? ಅಕ್ಕಪಕ್ಕ ನೋಡಿದ್ರೆ ಏನ್ ಅನ್ಕೊಳ್ಳದ? ಅಕ್ಕಪಕ್ಕ ಅಂತಾರೆ ಅಂದ್ಬಿಟ್ಟು ಅವ್ರಿಗ ಎದ್ರಕೊಂಡ್ ಜೀವನ ಮಾಡಕ್ಕಾಗುತ್ತಾ? ಈಗ 18,000 ನಿನ್ ತಲೆ ಕೆಟ್ಟೋಗಿ ಹೆಂಗ್ ಮಾತಾಡ್ತಾ ಇದೀಯ ನೀನು. ಹುಚ್ಚಾಸ್ಪತ್ರೆಗೆ ಹೋಗಿ ಸೇರ್ಕೊ. 18,000 ಇಬ್ರು ಹೋಗಿ ಒಬ್ಬನೇ ಮದ್ವೆ ಆಗೋಣ ಅಂತ ಹೇಳ್ತಿಲ್ಲ ನೀನು. ನಿನ್ಗೆ ಮನ ಬರ್ದಿ ಆಯ್ತಾ ನಿಂಗೆ? 18,000 ಸಂಬಳ ತಗೊಂತೀವಿ. ತೇಗಂಸ್ಕೊಂಡಿರೋ ಯಾರ ಹಂಗ್ ಮಾಡ್ತಾರೆ ಹಿಂಗೆ?
ಲೇ ತಡಿಯಲ್ಲೇ ನಿಮ್ ಮುಚ್ಕೊಂಡು 18,000 ನೀನ್ ಸಂಬಳ ತಂತಿ ಅನ್ಕೋ. ಒಂದ್ ಮಾಡಿದ್ರೆ ಬೆಂಗಳೂರಿಗೆ ಎಷ್ಟೋ ಮನೆ ಒಂದ್ 8,000 ಇನ್ನೊಂದ್ 8,000 ಮಿಗುತ್ತಾನ. ರೇಷನ್ ಏನ್ ತಗೊಂಬತ್ತೀಯ, ಗ್ಯಾಸ್ ಏನ್ ತಗೊಂಬತ್ತೀಯ, ಅಕ್ಕಿ ಏನ್ ತಗೊಂಬತ್ತೀಯ, ಕೇಬಲ್ ಬಿಲ್ಲು, ನೀರ್ ಬಿಲ್ಲು, ವಾಟರ್ ಬಿಲ್ಲು, ಗ್ಯಾಸ್ ಬಿಲ್ಲು, ಕರೆಂಟ್ ಬಿಲ್ಲು, ಅಕ್ಕಿ, ಬೇಳೆ, ರಾಗಿ ಇದೆಲ್ಲ ಪದ ಹೇಳಂಗ್ ಹೇಳ್ತೀಯಲ್ಲ ಮಾತಾಡೋದು ಅಂತಂದ್ರೆ ಪದ ಹೇಳ್ತಾರ ಹಂಗ ಹೇಳ್ತಿಲ್ಲ ಮುದ್ಕಿರು. ಆಮೇಲೆ ಮಕ್ಳಾಗ್ತಿ, ಮಕ್ಳಿಗೆ ಎಜುಕೇಶನ್ ಏನೋ ಸ್ಕೂಲಿಗೆ ನಾನ್ ಹೇಳ್ತಿರೋದ್ ಏನ್ ಗೊತ್ತಾ, ಒಬ್ರು ನೋಡಿ ಮದ್ವೆ ಆಗ್ಬಿಡಣ. ಇಟ್ಟು ಫೋನ ಇಕ್ಕಿ 3 ಜನನು ಸೇರಿ ಒಂದ್ ಬೇಕರಿ ಓಪನ್ ಮಾಡೋಣ. ಇಟ್ಟು ಫೋನ ಬರೀ ಮನೆ ಕೆಲಸ ಹೇಳ್ಕೊಡ್ತೀಯ, ಬುದ್ಧಿ ಹೇಳ್ಕೊಡ್ತೀಯ. ಲಲ್ಲಿ ಬಾಕ್ಸ್ ಸಬ್ಸ್ಕ್ರೈಬ್ ಮಾಡಿ. ಹಲೋ, ಹಾ ಎಲ್ರಿ ಆಯ್ತನ್ರಿ? ಏನು ಕೇಕ್ ಅದೇ ಹೇಳಿದ್ನಲ್ಲ ಅದು ನೇಮು. ಇದು ನಾನು ಸಂಜೆ ಬರ್ತೀನಿ, ನಾನು ಇಲ್ಲಿ ಮಂಡ್ಯದಲ್ಲಿ ಇದ್ದೀನಿ. ಈಗ ಊಟ ಮಾಡ್ಕೊಂಡು ಬಸ್ ಹತ್ತದ ಇದ್ದೀನಿ. ಹೌದಾ? ನಾನು ಬಂದ್ ಮಾಡ್ಕೊಡ್ತೀನಿ. ಅಲ್ಲಿ ಇವ್ರಿಲ್ವಾ ಓನರು? ಅವ್ರು ನೀನೇ ಬತ್ತೀಯ ಅಂತಂದ್ರು. ಅದು ಕಾರ್ತಿಕ್ ಅಂತ ಇದೇನ, ನಂಗೆ ಬರೆಯಕ್ ಬರೋದಿಲ್ಲ. ಕಾರ್ತಿಕ್ ಅಂತ ಅವನಿಗೆ ಬರೀತಾನೆ ನೋಡಿ. ಕೇಕ್ ಮಾಡೋದಷ್ಟೇ. ಕಾರ್ತಿಕ್ ಅನ್ನೋದು ಇದು ಹೌದು, ಕೇಕ್ ಡಿಸೈನ್ ಚೇಂಜ್ ಮಾಡಿದ್ದಾರೆ. ಅದೇನಪ್ಪ ಇದು ಕಾರ್ತಿಕ್ ಅಂತಾನಲ್ಲ, ಅವ್ನು ಬರೀತಾನೆ, ನಂಗೆ ಬರೆಯಕ್ ಬರಲ್ಲ. ಇವ್ನು ಯಾವಲ್ಲ, ಇವ್ನು ಹೇಳದ್ ಕಳ್ಸ್ಕೊಳ. ಹೇಳಿ. ಬರೆಯೋದಲ್ಲ ಕಣಯ್ಯ, ಇದು ಕೇಕ್ ಅಲ್ಲಿ ಮಾಮೂಲಿ ಇದ್ ಮಾಡಕ್ ಹೇಳಿದ್ವಲ್ಲ ಗೊಂಬೆ, ಅದಕ್ಕೆ ಓನರ್ಗೆ ಬಂದು ಬೇರೆ ಡಿಸೈನ್ ಕೊಟ್ಟಿದೀವಿ. ಬಾತ್ರೂಮ್ ಗೆ ಇರುತ್ತಲ್ಲ ಆತರ, ಬಾತ್ರೂಮ್ ಅಲ್ಲಿ ಯೋಲ್ ಇರುತ್ತಲ್ಲ ಆತರ ಡಿಸೈನ್ ಮಾಡ್ಬೇಕಂತ ಕಣಯ್ಯ. ತಿನ್ನಕ್ ಮನ್ಸ್ ಬರುತ್ತಾ ಅದನ್ನ ಮಾಡಿದ್ರೆ? ನಿಮಗ್ ತಿನ್ನಕನ ಬರ್ಲಿ, ನಿಮ್ಗೆ ದುಡ್ಡು ಕೊಡಲ್ಲ, ಮುಚ್ಕೊಂಡ್ ಮಾಡಯ್ಯೋ. ನಾವ್ ನಮ್ಮ ಹುಡುಗನ್ ಬರ್ತಡೆ ನಾವ್ ತಗೊಂಡೋಗ್ತೀವಿ, ನಿನ್ಗೆ ಇದ? ಅವರು ಅಂತ ಅಂದ್ರು ಓನರು. ಕಲ್ಲರ್ ಎಲ್ಲ ನಂಗೆ ಅದು ಹಸೆ ಆಗುತ್ತೆ, ಊಟ ಮಾಡಕ್ ಆಗಲ್ಲ ನಂಗೆ. ಯಾರಿಗೆ? ನನಗೆ ಮಾಡಿದ್ರೆ. ಇವನು ಯಾವಲ್ಲ ಇವನು? ಲವಡಕ್ಕೆ ಬಾಲ್ ದುಡ್ಡು ಕೊಡ್ತಾ ಇಲ್ವಾ? ಮಿಂಡ್ರು ಕುಡಿದ್ದ ದುಡ್ಡು? ಮತ್ತೀಗ ಕೇಕ್ ಮಾಡ್ಕೊಡ್ಲಾ ಅಂತ ಅಂದ್ರೆ? ಕೇಕ್ ಮಾಡ್ಕೊಡಿ, ನೀವ್ ಮಾಡ್ಕೊಡ್ತೀವಿ. 7 ಪಾಲು ಮಾಡ್ಕೊಡಿ ಅಂದ್ರೆ ಹೆಂಗ್ ಮಾಡ್ಕೊಡೋದು? 7 ಪಾಲು ಅಲ್ಲ ಕಣಯ್ಯೋ, ಆತರ ಡಿಸೈನ್ ಮಾಡಯ್ಯ. ಬಾತ್ರೂಮ್ ಬೇಕಾದ್ರೆ ವಾಟ್ಸಪ್ ಕಳ್ಸ್ಕೊಡ್ತೀನಿ. ಅದು ಬಾತ್ರೂಮ್ ಇದು ವೈಟ್ ಅಲ್ಲಿ ಬಾತ್ರೂಮ್ ಇದು ಇಟ್ಗುಂಡಿ ಬರುತ್ತಲ್ಲ ಅದು ಅದು ಮಾಡ್ಬಿಟ್ಟು ಒಳಗಡೆ ಅದು ಈ ಕಡಲೆ ಬೀಜ ಎಲ್ಲ ತಿಂದು ಮಾಡಿರ್ತಾರಲ್ಲಪ್ಪ. ಬೇಸನು. ಬೇಷನ್ ಅದ್ರಾಗ ಹಂಗೆ ಇರ್ಬೇಕು. ಅದು ಕಡಲೆ ಬೀಜ ಯೋಲು ಅದೆಲ್ಲ ಹಂಗಂಗೆ ಇರ್ಬೇಕು. ಅದೇ ತರ ಕಲರ್ ಆ ಡಿಸೈನ್ ಕೇಕ್ ಮಾಡ್ಕೊಡು. ಹೋಗ್ ಬರ್ತೀನಿ. ಹೋಗಿಲ್ಲ, ಹೋಗ್ ಬರ್ತೀನಿ, ಬೇಗ ಬರ್ತೀನಿ. ಇಲ್ಲ ಇಲ್ಲ, ಎಲ್ಲಿರೋದು? ಹಲೋ, ಬೇಗ ಬರ್ತೀನಿ, ಬಾಯ್. ಬರ್ತೀನಿ, ಬಾಯ್. ಬರ್ತೀನಿ, ಸಿಗೋಣ. ಲೇ ನಿನ್ ಬಾಯ್ಗ್ ನನ್. ಹಲೋ ಹಲೋ, ಹಾ ಹೇಳಿ. ಚುಚ್ಚು ಸಾಯಕ್ ಕೊಡ್ತೀನಿ ನಿನ್ಗೆ. ಹಂಗೆಲ್ಲ ಮಾತಾಡ್ಬಿಡಿ. ನಮ್ ಫ್ರೆಂಡ್ಸ್ಗಳು ಬಸ್ ಹತ್ತಕ್ ಬಂದಿದ್ರು. ಯಾವಂತ ಮಾತಾಡ್ತಿರೋದ್ಲೇ? ಲವಡಕ್ಕೆ ಬಲ್. ದುಡ್ಡಿದ್ರೆ ನಿಮ್ ಮನೆಯಾಗ ಇರ್ತದೆ. ಸರಿ, ನೋಡ್ ಮಾತಾಡೋದ್ ಕಲಿ ನನ್ ಮಕ್ಳ. ನಾನ್ ಆಮೇಲೆ ಬಾಯಿಗೆ ಆಮೇಲೆ ಸರಿಯಾಗಿ ಬರ್ತದೆ ಎಲ್ಲ. ತಿಕ್ಲಿಡ್ಸ್ಬಿಡಿ, ಅವನ ಫೋನ್ ಮಾಡಿ ತಿಕ್ಲಿಸ್ತಾನ. ನೀನು ಹಂಗೆ ತಿಕ್ಲಿಡ್ಸ್ಕೊಡ ನಂಗೆ. ಹಂಗಾರ ಬತ್ತಿ ಅವ್ನ ಅಮ್ಮನಕ್ಕೆ ನೀನು ಇಲ್ಲಿ ಬೇಕ್ರಿ ಕೆಲಸ ಮಾಡಕ್ಕಿತ್ಕತಿ. ಮಂಡ್ಯದವ್ರು ನಾವು. ಅಮ್ಮನ ಎಲ್ಲದಕ್ಕೂ ರೆಡಿ ಆಗಿರ್ತೀವಿ. ಓಹೋ, ಹಂಗಾರ ಬಾರಲ್ಲ ನೀನು ಇಲ್ಲಿಗೆ. ತಿಗ್ದ 1/4 kg ಬಾಡಿಲ್ಲ ನನ್ನ ಮಗ. ನೀನು ರೋಪ್ ಹಾಕ್ತಿದ್ದಿ. ನೋಡಿದ್ಯಾ ನನ್ನ ನೀನು? ನೋಡಿದ್ಯಾ? ಯಾಕ ಮಿಂಡ್ರು ಕುಡಿದ ಅಡ್ವಾನ್ಸ್ ಕೊಟ್ಟಿದ್ ಮೊನ್ನೆ. ಯಾವಾಗೇಳಿ? ಎಷ್ಟು ಗಂಟೆಲಿ? ಅದು ಇದು ತಾನೇ ಬರ್ತಡೆಗೆ ಮಗಳು ತರದು ಒಂದು ಗೊಂಬೆ ತರದ್ ಮಾಡ್ಕೊಳಕ್ ಹೇಳಿದ್ರಲ್ಲ. ಗಂಡು ಅದನ್ನೇ ಹೇಳ್ತಿರೋದು. ನನ್ ಮಗಳು ಬರ್ತಡೆ ಕೊಟ್ಟಿದ್ನಲ್ಲ ಅದನ್ನ. ಈಗ ಎಂತದು ಏಲ್ ಮಾಡ್ಕೊಡಿ ಅಂತ ಇದ್ರಲ್ಲ. ಗೊಂಬೆ ಡಿಸೈನ್ ಚೇಂಜ್ ಮಾಡು. ನನ್ ಮಗಳು ಬರ್ತಾಳೆ, ನನ್ನಿದು, ನನ್ ದುಡ್ಡು, ನನ್ ಕಾಸು. ನೀನ್ ಹೇಳ್ದಷ್ಟು ಮಾಡಲಿ. ಗಂಡು ಆ ಮಗ ವಾಂತಿ ಮಾಡ್ಕೊಳ್ಳೋದಿಲ್ವಾ ಅಂತ ಅದ್ರ ಮೇಲೆ ನೋಡಿದ್ರೆ. ಅವಳು ವಾಂತಿನ ಮಾಡ್ಕೊಂಡು ಅದ್ರ ಮೇಲೆ ಯೋತನ ಯೋತ್ಕೊಂಡ್ಲಿ. ನಿನಗೆ ನಾನು ಹೇಳ್ದಷ್ಟು ಇದು ಮಾಡ್ಕೊಡಲೇ. ಎಷ್ಟೋ ಮಾತಾಡೋದು ನಿನ್ಲೇ ಗಂಡು. ಆಯ್ತು, ಫೋಟೋ ಕಳಿಸಿ, ನೋಡ್ತೀನಿ. ಅದು ಏನಾದ್ರು ಬಂದ್ರೆ ಮಾಡ್ಕೊಡ್ತೀನಿ.
ಅಂದ್ರೆ ನಮ್ಗೆ ಊಟ ಮಾಡಕ್ಕೆ ಮನ್ಸ್ ಬರೋದಿಲ್ಲ ಅದ್ ನೋಡ್ಕೊಂಡು ಮಾಡಿದಾಗ ಮಾಡ್ಬೇಕು ರೆಡಿ ಮಾಡ್ತೀವಿ ಆಮೇಲೆ ನಮ್ ಊಟ ಮಾಡ್ಬೇಕಾದ್ರೆ ಮನ್ಸ್ ಬರೋದಿಲ್ಲ ಒಂಥರ ಹಸಿ ಆದಂಗ ಆಗುತ್ತೆ. ಅದು ನೋಡ್ರಿ ನನಗೆ ದುಡ್ಡು ಕೊಟ್ಟಿದ್ದೀನಿ ಕಣಲೆ, ದುಡ್ಡು ಕೊಟ್ಟಿರೋದ್ನ ನಾನು ಹೇಳಿ ಡಿಸೈನ್ ಮಾಡ್ಕೊಡು. ನಿನ್ಗೆ ಏನ್ ಕವೆಲ್ಲ ನೀನ್ ಊಟ ಮಾಡ್ತೀವಿ. ನೆನ್ನೆ ಹೇಳಿದ್ರಿ, ನೆನ್ನೆ ಒಂದ್ ಡಿಸೈನ್ ಹೇಳ್ಬಿಟ್ಟು ಇವತ್ತೊಂದ್ ಡಿಸೈನ್ ಹೇಳ್ತಾ ಇದೀರಲ್ಲ. ನಿಮ್ ಓನರ್ ಒಂದ್ ಕೆಲ್ಸ ನಮ್ ಓನರ್ ಹತ್ರ ಹೋಗಿ ನಾನು ಮಾಡೋದಿಲ್ಲ ಅದನ್ನ. ನಿಮ್ ಓನರ್ಗೆ ಹೇಳ್ದೆ ನಿನ್ ನಂಬರ್ ಕೊಟ್ಟು ಅವ್ನ ಕರೀರಿ ಇವ್ನ ಡಿಸೈನ್ ಮಾಡೋದು ಅಂತ ಅಂದ್ರು. ಸರಿ ನಮ್ಮ ಓನರ್ ಫೋನ್ ಮಾಡ್ತೀನಿ, ನಾನು ಅದ್ ಮಾಡೋದಿಲ್ಲ, ಅದು ನಮ್ಮಲ್ಲಿ ಊಟ ಮಾಡಕ್ ಆಗೋದಿಲ್ಲ. ನೀನ್ ಊಟ ಮಾಡ್ಲಿಲ್ಲ ಅಂದ್ರೆ ಯಾವಂದಾನ ಇದ್ ಮಾಡ್ಬಿಡು. ನಮ್ಮ ಹಲೋ, ಇಟ್ಟು ಬಟ್ಟೆ ಕೊಟ್ಟಿರಿ ಸಾಕಿರೋ ಮಾತಾಡ್ತಾನಲ್ಲ ನಿಂಗೆ ಇಟ್ಟು ಬಟ್ಟೆ ಕೊಟ್ಟು ಸಾಕಕ್ ನಾನೇನು ನಿನ್ನ ಉಡ್ಸಿದ್ದೀನಿ ನಾನು? ಹಾ, ನೀನೇನ್ ನನ್ ಮಗನಾ? ಯಾವ ಬೋಳಿ ಮಗ ಮತ್ತೀಗ ಏನೇನೋ ಮಾತಾಡ್ತಾನೆ. ಡಿಸೈನ್ ಮಾಡ್ಕೊಡಲ್ಲ ಬೇರೆ ಸಿಟ್ಕೊಂಡ ಇವ್ ಯಾವ ನಿಂಗ್ ಫೋನ್ ಮಾಡ್ತಾವನೆ. ಈಗ ಯಾವಾಗ ಮಾಡ್ಕೊಡ್ತೀಯೋ? ಬರ್ತೀನಿ ರೀ, ಬಂದ್ಬಿಟ್ಟು ಫೋನ್ ಮಾಡ್ತೀನಿ ಬೇಕ್ರಿ ಹತ್ರ ಬಂದು. ಯಾವಾಗ ಬರ್ತಿರೋದ್ಲೇ ಲೌಡೆ? ಬರ್ತೀನಿ ಈಗ ಬರ್ತಾ ಇದೀನಿ. ಒಂದು 9 ಗಂಟೆ ಅಷ್ಟರಲ್ಲಿ ಬರ್ತೀನಿ. 9 ಗಂಟೆಗೆ ಬರ್ತೀನಿ. ಇವನ್ ಬರ್ತಾನ ಇಲ್ಲ ಅಲ್ಲೆಲ್ಲ ಸತ್ಗಿ ತೋತಾನ ಇವನು. ಇವನು ತಾಯಿ ನೋಡ ಯಾವ ಇವನು ಅದ್ರ ಗೊತ್ತೈತೆ ನನ್ನ ಮಗ. ಏನ್ ನನ್ ಮಗ ಯಾರ ಕುಡುಕ್ ನನ್ ಮಗ ಇರಂಗ ಅವನು ಯಾರೋ. ನಾ ಏನ್ ಕುಡಿಯೋದಿಲ್ಲ, ಬರ್ತೀನಿ ಅಲ್ಲಿ ಬನ್ನಿ ಅಲ್ಲಿಗೆ. ಈಗ ಬೇಕ್ರಿ ಹತ್ರ ಬನ್ನಿ. ಈ ಬಾತ್ರೂಮ್ ಡಿಸೈನ್ ಮಾಡ್ಕೊಡ್ತಿಲ್ಲ ಅಂದ್ರೆ ಹಿಂದ್ಗಡೆ ಕುಂಡಿ ಬಿಸ್ ನೋಡ್ಬೇಕು, ಕುಂಡಿ ಒಳಗೆ ಚಿಂತೆ ಬದುತ್ತಲ್ಲ ಆ ಡಿಸೈನ್ ಇವನು. ಸರಿ ಹಿಂಗೆಲ್ಲ ಮಾತಾಡ್ಬಿಡಿ, ಹಿಂಗೆಲ್ಲ ಮಾತಾಡ್ಬಿಡಿ. ಯಾಕೆ ಹಿಂಗೆಲ್ಲ ಮಾತಾಡ್ಬಿಡಿ, ನಮ್ಗೆ ಅಸಹ್ಯ ಆಯ್ತದೆ. ಈ ಅಸಹ್ಯ ಒಂದು ಡಿಸೈನ್ ಇಲ್ಲ ಅಂದ್ರೆ ನಿಮ್ಮ ಬೇಕ್ರಿಗೆ ಕಿರಣ ಅವನಲ್ಲ ಕಾರ್ತಿಕ. ಹಾ ಕಾರ್ತಿ. ಅವನ್ ಪ್ಯಾಂಟ್ ಪೀಸ್ ನೋಡಿ ಆತರ ಹಿಂದೆ ಕುಂಡಿಗಳು ಮಾಡ್ಬಿಟ್ಟು ಆತರ ಮಾಡ್ಕೊಂಡು ಕುಂಡಿಗಳು ಮಾಡ್ಬಿಟ್ಟಿ. ನಿಮ್ಗೇನ್ ಅಸಹ್ಯ ಆಗಲ್ವಾ ಅಂತ ಹಿಂಗ್ ಮಾತಾಡ್ತಿರಲ್ಲ? ನಿನ್ಗೆ ಮೆಟ್ನ ಹೊಡೆಯಲ್ವಾ ಅಂತ ನಿಮ್ಗೆ? ಮೆಟ್ನಂಗ್ ನಾನ್ ಹೊಡಿತೀನಿ ನಿನಗೆ ಇಲ್ಲಿ ಬಂದ್ರೆ. ಯಾವ ದನ ಕೈಕೊಳ್ಳ ಮಗ ನನ್ಗೆ ಹಿಂಗ್ ಹಿಂಸೆ ಕೊಡ್ತಾವನಲ್ಲ. ಈಗ ಎಷ್ಟ್ ಗಂಟೆಗೆ ಬರ್ತೀಯೋ? ಈಗ ಹೊರಡ್ತೀನಿ, ಈಗ ಹತ್ತೀನಿ. ಈಗ ಬೇಗ ಬರೋ ಬೆಳಿಗ್ಗೆನೆ. ಕೆಲ್ಸ ಇತ್ತು. ಏನ್ ಕೆಲ್ಸ ನಿಂದಲ್ಲಿ? ಏನೋ ಗೊಬ್ಬರ ಗೋಡ್ ಹಾಕೋದಿತ್ತು ಹೊಲಕ್ಕೆ. ಹೆಂಗ್ ಹೊಲ್ದಾಗ ಗೊಬ್ಬರ ಹಾಕ್ತಿದ್ದ? ಗೊಬ್ಬರ ಗೋಡ್ ಹಾಕೋದ್ ಇರುತ್ತೆ, ಏನೇನೋ ಇರ್ತಾವ ಬಿಡಿ ನಮ್ದು ಅವೆಲ್ಲ. ಬಾ ನೀನ್ ಇಲ್ಲಿ ಬಾ, ನಿನ್ಗೆ ಐತೆ ನಾನು ಯಾರೋ ಅಂತ ತೋರಿಸ್ತೀನಿ. ಹಲೋ ಬಸ್ ಹತ್ತಿದ್ಯಾ ಇನ್ನೂ ಇಲ್ವೋ? ಈಗ ಹೊರಟು ಬರ್ತೀನಿ. ಆಯ್ತು. ಹಲೋ, ಎಲ್ಲಿದ್ಯಾ? ಹಲೋ, ಎಲ್ಲಿದ್ಯಾ? ನಾನು ಇಲ್ಲಿ ಹೊರಗಡೆ ಇದ್ದೆ. ನಾಳೆ ಗಣೇಶಂದು ಪೂಜೆ ಮಾಡಕ್ ಎಷ್ಟು ಗಂಟೆಗೆ ಬರ್ತೀಯ? ಯಾರು ಹೇಳಿ? ನಾನ್ ಕಣ ಮನೋಜ. ಮನೋಜ, ಇದು ಬರ್ತೀನಿ ಕಣ. ಯಾಕೆ? ಬರ್ತೀನಪ್ಪ, ಒಂದ 10 ಗಂಟೆ. ಏನ್ 10 ಗಂಟೆ? ಏಕೆ? ಯಾವಾಗ 10 ಗಂಟೆನೋ? ನಾಳೆ ಅಷ್ಟೊತ್ತಕ ಕಿತ್ ಗುಡ್ಡೆ ಆಗ್ತಿರ್ತೀಯ? ಕೆಲ್ಸ ಐತ್ ಮರ್ಯ. ನೀನ್ ಏನ್ ಮನ್ಸೂರ ನಾಳೆಗೆ ಗಣೇಶನ್ ಕುಂಡಿಸ್ತೀವಲ್ಲ, 7 ಗಂಟೆಗೆ ಪೂಜೆ ಐತೆ. ಅದೇ ಗಣೇಶನ್ ತಂದು ಎಲ್ಲ ಇದ್ ಮಾಡ್ತೀವಿ. ಈಗ ನೀನ್ ಎಷ್ಟ್ ಕೊಟ್ಟಿದ್ದ ಗಣೇಶನ್ಗೆ ಕಾಸು? ಕೊಟ್ಟಿಲ್ಲ ಕಣ, ಕೊಡ್ಬೇಕು. ನಿನ್ ಮಕ್ನನ್ ನೀನ್ ಲೋಫರ್ ನನ್ ಮಗನೇ. ಗಣೇಶನ್ ಕಾಸು ಕೊಡ್ತೀನಿ, ಇನ್ಯಾರಿಗೆ ಕೊಡ್ತೀಯ? ಅಲ್ಲಿ ಯಾವ ಬೈಬೇಡ ಕಣ ಮರ್ಯ. ಅಲ್ಲ ಕಣ, ಬಾ ಈಚಿಗ್ ಬಾ. ಇವ ಮರ್ಯ ಎಲ್ಲ ಇಲ್ಲೆಲ್ಲ ಇದ್ದಾರೆ. ಮತ್ತೀಗ ಅಲ್ಲ ಗಣೇಶನ್ ಕಾಸು ಕೊಡ್ಲಾ ಅಂತ ಅಂದ್ರೆ ಯಾರ್ದಾನ ಅದೇ ಯಾವ ಅದು ಜಾಕೆಟ್ ಕೊಡ್ಸು, ಕೇಕ್ ಕೊಡ್ಸು, ಅದನ್ ಕೊಡ್ಸು, ಇದನ್ ಕೊಡ್ಸು ಅಂತ ಸುಮ್ ಕೊಡ್ತೀಯ. ಹುಡುಗಿಯರ್ಗಾದ್ರೆ ಕೊಡಿಸ್ತೀರ ಗಂಡಸ್ರುಗಳು. ಅವ್ರು ಗಣೇಶನ್ ಕಾಸು ಕೊಟ್ಟಿದ್ದಿಲ್ಲ ನೀನು? ಆಯ್ತು ಕೊಡ್ತೀನಿ ಬಿಡಪ್ಪ, ಕೊಡ್ತೀನಿ ಬಿಡು. ಆಯ್ತು, ಯಾವಾಗ ಕೊಡ್ತೀವಿ? ಎಷ್ಟು ಕೊಡ್ಬೇಕು ಹೇಳಪ್ಪ, ಈಗಲೇ ಫೋನ್ ಪೇ ಮಾಡ್ತೀನಿ. ಫೋನ್ ಪೇ ಮಾಡು, ನಂಬರ್ ಕಳ್ಸು. ನಿಂದಿಗೆ ಆಗ್ಬಿಡ್ಲಾ? ಬೇಡ, ನನ್ನ ನಂಬರ್ಗೆ ಹಾಕ್ಬಿಡ. ಸಿದ್ದಣ್ಣ ನಂಬರ್ಗೆ ಹಾಕು. ನಂಬರ್ ಹೇಳ. ಯಾವ ಸಿದ್ದಣ್ಣ? ಸಿದ್ದಣ್ಣ ಬೇಡ, ಸುಮ್ಮನೆ ಅವನು ಸರಿ ಇಲ್ಲ. ಆಮೇಲೆ ಬೇಡ, ನೀನೇ ಗಣೇಶನ್ ಅಲ್ಲಿಗೆ ಕೊಡಿವಂತೆ. ಈಗ ಡಿಜೆ ಬೇಡ ಅಂತ ಹೇಳೋರಲ್ವನ? ಅಷ್ಟೊಂದೆಲ್ಲ ಬೇಡ ಕಣ ಮರ್ಯ. ಡಿಜೆ ಪಾಜೆ ಅವೆಲ್ಲ
ಲೇ ನಿಮ್ಗೆ ಹೇಳದಾಗ permission ಇಲ್ಲ? ಕೇಳಿಸ್ಕೊಳು. ಹ್ಮ್ ನೀನು ಹೇಳದಾಗ ಕೇಳಿಸ್ಕೊಡ್ಲಿಲ್ಲ ಅಂತ ನಂಗೆ ಅದಕ್ಕೆ ನಿನ್ ಮೇಲೆ ನನ್ಗೆ ತಿಕ್ಕ ಉರಿದೋಗೋದ್ ನನ್ಗೆ. ಆಯ್ತು ಹೇಳಪ್ಪ. ಈಗ ಏನ್ ಗೊತ್ತಾ, ಹ್ಮ್ DJ ತಗೊಂಬರೋಣ, ಹ್ಮ್ DJ ಹಾಕಣ, ಹ್ಮ್ ಪೊಲೀಸ್ನವ್ರು ಬಂದು ಎಳ್ಕೊಂಡೋಗ್ಲಿ ಬಿಡು, ಜೈಲಾಗೆ ಇರೋಣ. ನಿನಗೇನೋ ಮನೆ ಮಠ ಇಲ್ಲ, ನಮಗೂ ಇಲ್ವನ? ಆ ನಮಗೂ ಇಲ್ವಾ? ನಿನಗೇನೋ ಮನೆ ಮಠ ಇಲ್ಲ, ಎಳ್ಕೊಂಡ್ ಹೋದ್ರು ಸರಿ ಆಗುತ್ತೆ. ಹಾ ನಮಗೂ ಇಲ್ವಾ? ಲೇ ಮನೆ ಮಠ ಇಲ್ಲ ಅಂತ ದೇವ್ರಿಗಿಂತ ದೊಡ್ಡದಲ್ಲ. ದೇವ್ರಿಗಿಂತ ದೊಡ್ಡದೇನಲ್ಲ, ಆ ದೇವ್ರಿಗಿಂತ ದೊಡ್ಡದೇನಲ್ಲ. ಲೇ DJ ಹಾಕ್ಲಿಲ್ಲ ಅಂದ್ರೆ ಹಂಗೆ ಕೂಗ್ತೀನಿ, ಗಣಪತಿ ಪಪ್ಪ ಮೋರಿಯ, ಮಂಗಳ ಮೂರ್ತಿ ಮೋರಿಯ. ನೀ ಮನೋಜನ ನೀನು? ಆ ಮನೋಜನ ನೀನು? ನೀನ್ ಮಕ್ಳೇ ನೋಡಿ, ಸರಿಯಾಗಿ ಹೇಳ್ತೀನಿ ಈಗ. ಒಳ್ಳೆ ತಿಕ್ ತಿಕ್ಲಂಗ್ ಕಟ್ತಿದ್ಯಲ್ಲ. ಅಲ್ಲ ಕಣ, ಮತ್ತೀಗ ಲೇ ಇವತ್ ಹಬ್ಬ ಅಲ್ವನ್ಲ, ಬೆಳ್ಬೆಳ್ಗನೆ ಕುಡಿದಿಯಲ್ಲ ಮರೆಯ. ಹಬ್ಬ ಗಿಬ್ಬ ಅಂತ ಏನೋ ನೋಡ್ದೇನೆ. ಸುಮ್ಮನೆ ಲೇ ಇದು ಹ್ಮ್ ಅದೆಲ್ಲ ಬಿಟ್ಟಾಕು. ಇವತ್ತೇನಕ್ ಕುಡ್ದಿದ್ದೀನಿ ಹೇಳ ನಾನು? ಯಾರು ಗೊತ್ತಪ್ಪ, ನಿಂದೇನು ಹಳೆಯ ಲವ್ ಸ್ಟೋರಿನ? ಪೂಜಾ ಬಂದಾಳ್ ಕಣ. ನಿನ್ಗೂ ಮರ್ಯಾದಿಲ್ಲ, ಅವಳಿಗೂ ಮರ್ಯಾದಿಲ್ಲ. ಮದ್ವೆ ಆಗವಳೆ, ನಿಮ್ದೇ ಇರೋದು ಬಿಟ್ಬಿಡೋ ಮರೆ. ಯಾಕ್ ಬೇಕಾವ? ನಿಮ್ದೇ ಮದ್ವೆ ಆಗಿ ಎಲ್ಲೋ ಒಂದ್ ಕಡೆ ನಿಮ್ದೇ ಆಗಿದ್ದಾಳೆ, ಬಿಡು ಅವಳನ್ನ ಅಂತ. ಲೇ ಅವಳು ನೋಡ್ಬಿಟ್ಟೆ ನಮ್ ತಾಯಿನ ಹಳ ಎಲ್ಲ ಬದ್ದದ ಕಣಲ್ಲಿ ಕಣ್ಣೆ ಆಯ್ತು, ಬೇಜಾರ್ ಮಾಡ್ಕೊಬಿಡ, ಅಳ್ಬೇಡ ಹಬ್ಬದ ದಿನ. ನಮ್ ತಾಯಿಲೆ ಮುಸದಾಗ್ಲು ಆಯ್ತಿರೋ, ಅಳ್ಬೇಡ, ಹೋಗ್ಲಿ ಹೋಗ್ತಿರೋ, ಅಳ್ಬೇಡ. ಅವಳಿಗೆ ಏನು ಮಾಡ್ಲಿಲ್ಲ, ಮಟ್ಲಿಲ್ಲ, ಏನು ಇಲ್ಲ, ಹಂಗೆ ಹೋಗ್ಬಿಟ್ಲು. ನಿನ್ನೆ ನಾಲ್ಗೇನ ಏನೋ ಮಾಡ್ಲಿಲ್ಲ, ಮುಟ್ಲಿಲ್ವಾ? ಎಂತ ನನ್ ಮಗ ನೀನು, ಏನೋ ಮಾಡ್ಲಿಲ್ಲ ಮುಟ್ಲಿಲ್ಲ ಅಂತ ಯಾರು ಗೊತ್ತಿಲ್ದವ್ರು ಹೇಳು. ಲೇ ನಿಮ್ ಅವ್ವನ್ ಸತ್ತಾಗ್ಲಿ ನಾನು ಏನೋ ಮಾಡದ್ನಲ್ಲ. ಲೋಪರ್, ನಮ್ಮ ಅಮ್ಮನ್ ಸತ್ಯ ಯಾಕೆ ಮಾಡ್ತೀಯ? ನಿಮ್ಮ ಅಮ್ಮನ್ ಸತ್ಯ ಮಾಡ್ಕೊಳ್ಳಲ್ಲಿ. ನೋಡು, ಯಾರಮ್ಮ ಆದ್ರೂ ನಿಮ್ಮಮ್ಮ ಒಂದೇ ನಮ್ಮಮ್ಮ ಒಂದೇ ಅಲ್ವನ್ಲ, ಅಬ್ದಿರ್ ಬೇರೆ. ಅಮ್ಮ ಒಂದೇ. ಆಯ್ತು ಬಿಡು, ಬರ್ತೀನಿ, ಮಾತಾಡೋಣ. ಬಂದ್ ಮಾತಾಡೋದೆಲ್ಲ ಒಂದ್ ನಿಮಿಷ ಕೇಳು. ನಾನ್ ಏನಕ್ ಫೋನ್ ಮಾಡಿರೋದು ನಿಂಗೆ? ನೀನ್ ಯಾವಾಗ್ಲೂ ಮಾಡಿದ್ಯಾ? ಇನ್ನೇನು? ಅಲ್ಲ ಕಣೋ, ಅವಳು ಬಂದವಳೆ, ಹ್ಮ್ ಅದಕ್ಕೆ ನಾನ್ ಸಿಕ್ಕಿದ್ದೆ. ಹ್ಮ್ ಸಂಜೆ ಫೋನ್ ಮಾಡು